ಓಂ ಶಾಂತಿ. ಮುರಳಿಯ ದಿನಾಂಕ ಡಿಸೆಂಬರ್ 25, 2023। मीठे बच्चे, बाप हर बात में कल्याणकारी हैं, इसलिए जो डायरेक्शन मिलते हैं उसमें आनाकानी न कर ಶ್ರೀಮತ್ पर ಸದಾ ಚಲ್ತೆ ರಹೋ. ಬಾಬಾವ್ರು ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ಬಾಬಾರವರ ಪ್ರತಿಯೊಂದು ಮಾತು ಕಲ್ಯಾಣಕಾರಿಯಾಗಿದೆ. ಯಾಕೆ ಅಂದರೆ ಬಾಬಾ ಕಲ್ಯಾಣಕಾರಿ ತಂದೆ, ಅವರಾಡುವ ಪ್ರತಿ ಮಾತು ಸಹಿತ ಕಲ್ಯಾಣಕಾರಿ ವರದಾನ. ಅದಕ್ಕಾಗಿ ಬಾಬಾವರಿಂದ ಏನು ನಮಗೆ ನಿರ್ದೇಶನ ಸಿಗುತ್ತೋ, ಡೈರೆಕ್ಷನ್ ಸಿಗುತ್ತೋ, ಅದನ್ನು ಉಲ್ಲಂಘನೆ ಮಾಡದೆ ಶ್ರೀಮತದನುಸಾರವಾಗಿ ಸದಾ ನಾವು ಮುನ್ನಡೆಯುತ್ತಾ ಇರಬೇಕು. ಎಷ್ಟು ನಾವು ಶ್ರೀಮತಕ್ಕೆ ಗೌರವ ಕೊಡ್ತೀವಿ, ನಮ್ಮ ಗೌರವ ಹೆಚ್ಚಾಗುತ್ತೆ. ಯಾಕೆಂದ್ರೆ ನಾವು ಗೌರವ ಕೊಟ್ಟರೆ ನಮಗೆ ಗೌರವ ಹೆಚ್ಚಾಗೋದು. ಅದಕ್ಕೆ ಬಾಬಾವ್ರ ಶ್ರೀಮತವನ್ನು ಯಾವ ಕಾರಣಕ್ಕೂ ಕಡೆಗಣನೆ ಮಾಡಬಾರ್ದು. ಬಾಬಾ ಹೇಳ್ತಿರ್ತಾರೆ ಬಿಡು ಅಂತಲ್ಲ. ಬಾಬಾ ಯಾಕೆ ಹೇಳ್ತಿದ್ದಾರೆ? ನನ್ನ ಉನ್ನತಿಗೆ ಹೇಳ್ತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ? ಅವ್ನು ಕಲ್ಯಾಣಕಾರಿ ತಂದೆ, ನಮ್ಮ ಕಲ್ಯಾಣ ಮಾಡಲಿಕ್ಕೋಸ್ಕರನೇ ಬಾಬಾ ಬಂದಿದ್ದಾರೆ ಅಂದಮೇಲೆ ಅವ್ರ ಡೈರೆಕ್ಷನ್ಗಳಿಗೆ ನಾವು ಭಾಳಷ್ಟು ರಿಗಾರ್ಡ್ ಕೊಡಬೇಕಾಗಿದೆ. ಅದನ್ನು ನಮ್ಮ ಜೀವನದಲ್ಲಿ ಅನುಸರಣೆ ಮಾಡಲೇಬೇಕು. ಪ್ರಶ್ನೆ, नवदा भक्ति और नवदा पढ़ाई दोनों में से जो प्राप्तियाँ होती हैं उसमें क्या अंतर है? ಭಕ್ತಿಯಲ್ಲಿ ನವದಾ ಭಕ್ತಿ ಅನ್ನೋದು ಪ್ರಚಲಿತ ಇದೆ. ಹಾಗೆ ನವದಾ ಭಕ್ತಿ, ನವದಾ ವಿದ್ಯೆ ಅಥವಾ ಶಿಕ್ಷಣ, ಇವೆರಡರಲ್ಲೂ ಪ್ರಾಪ್ತಿಗಳಿದೆ. ಆ ಎರಡು ಪ್ರಾಪ್ತಿಗಳಲ್ಲಿರುವಂಥ ವ್ಯತ್ಯಾಸ ಏನು ಅಂತ ಕೇಳ್ತಾರೆ ಬಾಬಾ. ಉತ್ತರ ಹೇಳ್ತಾರೆ ಬಾಬಾ, नवदा भक्ति से सिर्फ साक्षात्कार होता है। जैसे श्री कृष्ण के भक्त होंगे तो उन्हें श्री कृष्ण का साक्षात्कार होगा, रास आदि करेंगे, लेकिन वे कोई वैकुंठपुरी व श्री कृष्णपुरी में नहीं जाते। ನವದಾ ಭಕ್ತಿಯಿಂದ ಕೇವಲ ಸಾಕ್ಷಾತ್ಕಾರ ಆಗುತ್ತೆ. ಹೇಗೆಂದರೆ, ಈಗ ಶ್ರೀಕೃಷ್ಣನ ಭಕ್ತರಿದ್ದಾರೆ ಅಂತ ತಿಳ್ಕೊಳ್ಳಿ, ಅವರಿಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತೆ. ಕೃಷ್ಣನ ಜೊತೆಗೆ ಅವರು ರಾಸ ವಿಲಾಸ ಮಾಡ್ಬೋದು, ಕೃಷ್ಣನ ಜೊತೆಗೆ ಆಡ್ಬೋದು, ಸಂತೋಷ ಪಡ್ಬೋದು. ಆದರೆ ಕೃಷ್ಣನ ಸಾಕ್ಷಾತ್ಕಾರ ಆಯಿತು ಅಂದ ತಕ್ಷಣ ಅವರು ವೈಕುಂಠಪುರಿ ವಾಸಿಗಳಾಗಲಿ ಅಥವಾ ಶ್ರೀಕೃಷ್ಣನ ಪುರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ ಪೂರ್ತಿಗೆ ಆ ಸಮಯಕ್ಕೆ ಮಾತ್ರ ಅವ್ರಿಗೆ ಆನಂದ, ಸಾಕ್ಷಾತ್ಕಾರದ ಒಂದು ಅನುಭೂತಿಯಲ್ಲಿರೋವರಿಗೆ ಮಾತ್ರ ಖುಷಿ. ತುಮ್ ಬಚ್ಚೆ नवदा पढ़ाई पढ़ते हो जिससे तुम्हारी सब मनोकामनाएं पूरी हो जाती हैं, इस पढ़ाई से तुम ವೈಕುಂಠಪುರಿ में चले जाते हो. ನಮಗೀಗ ಬಾಬಾ ಕಲಿಸುವಂಥ ವಿದ್ಯೆ ಏನಿದೆಯಲ್ಲ, ಈ ಅಲೌಕಿಕವಾಗಿರ್ತಕ್ಕಂಥ ರಾಜವಿದ್ಯೆ, ಇದರಿಂದ ನಮ್ಮೆಲ್ಲ ಮನೋಕಾಮನೆಗಳು ಪೂರ್ಣ ಆಗಿಬಿಡ್ತವೆ. ಅದನ್ನು ನವದಾ ಭಕ್ತಿ ಅಂತ ಹೇಳಿದರು ಬಾಬಾ, ನವದಾ ಪಢಾಯಿ ಅಂತ ಹೇಳಿದರು ಬಾಬವರು. ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂಥ ಶಕ್ತಿ ಬಾಬಾ ಕೊಡುವಂಥ ಶಿಕ್ಷಣದಲ್ಲಿದೆ. ಈ ವಿದ್ಯೆಯಿಂದ ನಿಮಗೆ ಸಾಕ್ಷಾತ್ಕಾರ ಅಲ್ಲ, ಸ್ವಯಂ ನೀವೇ ವೈಕುಂಠಪುರಿಗೆ ಹೋಗ್ತೀರಿ. ಸಾಕ್ಷಾತ್ಕಾರ ಮಿಗಿಲು, ಸಾಕ್ಷಾತ್ ವೈಕುಂಠಪುರಿಗೆ ಹೋಗೋದು ಮಿಗಿಲು. ಅದಕ್ಕೆ ಬಾಬಾ ಹೇಳ್ತಾರೆ, ಭಕ್ತಿಗಿಂತ ಯಾವತ್ತೇನಿದೆ ಜ್ಞಾನ ಶ್ರೇಷ್ಠ. ಜ್ಞಾನ ಅಂದರೆ ಅರಿವು, ಅರಿವು ಅಂದರೆ ವಿದ್ಯೆ, ವಿದ್ಯೆ ಅಂದರೆ ಶಿಕ್ಷಣ. ಇವತ್ತಿನ ಗೀತೆ, ಆಜ್ ನಯಿತೋ ಕಲ್, ಇಂದಿಲ್ಲದಿದ್ದರೆ ನಾಳೆ. ओम शांति। यह किसने कहा कि घर चल, आज नहीं तो कल घर चलना ही होगा ಅಂತ. ಇಂದಲ್ಲದಿದ್ದರೆ ನಾಳೆ ನಾವು ಮನೆಗೆ ಹೋಗಲೇಬೇಕು. ಯಾರು ಹೇಳಿದ್ದು ನಡೆ ಮನೆಗೆ ಅಂತೇಳಿ? किसका बच्चा रूठ कर चला जाता है तो मित्र संबंधी आदि उनके पिछाड़ी जाते हैं, कहते ना रूटे क्यों हूँ अब घर चल. ಈಗ ಯಾರ್ದಾದ್ರೂ ಬಾಬಾ ಒಂದು ಹೋಲಿಕೆ ಕೊಟ್ಟರು, ಮಕ್ಕಳು ಮುನಿಸ್ಕೊಂಡಿರ್ತಾರೆ, ಮನೆಯಿಂದ ಹೊರಗಿರ್ತಾರೆ, ಮಿತ್ರ ಸಂಬಂಧಿಗಳೆಲ್ಲ ಬಂದು ಮಾತಾಡಿಸ್ತಾರೆ, ಹಂಗೆಲ್ಲ ಮುನಿಸ್ಕೊಂಡು ಹೋಗ್ಬೇಡ, ಬಾ ಮನೆಗೆ ಹೋಗೋಣ, ಎಷ್ಟೊತ್ತು ಮುನಿಸು, ಆ ಮುನಿಸ್ಬಿಡು, ಮತ್ತು ಎಲ್ಲರ ಜೊತೆ ಸೇರಬೇಕು, ಇದೇ ಜೀವನ, ನಡೆ ಮನೆಗೆ ಅಂತ ರಮಿಸಿ ಸಂತೈಸಿ ಕರ್ಕೊಂಬರ್ತಿರ್ತಾನೆ. तो यह भी बेहद का बाप आकर सब बच्चों को कहते हैं, बाप भी हैं दादा भी हैं. ಹಾಗೆ ಶುಭಾಬ ಹೇಳ್ತಾರೆ, ಮಕ್ಕಳೇ ಪಾತ್ರ ಮಾಡಲಿಕ್ಕೆ ಭಾಳ ಸಮಯ ಆಯಿತು, ಬಂದು ನಡೀರಿ ಈಗ ಮನೆಗೆ ಹೋಗೋಣ. ಪುರುಷಾರ್ಥ ಮಾಡಿದ್ರಿ, ಸ್ವಯಂ ಪಾವನ ಆದ್ರಿ, ನನ್ನ ಜೊತೆಗೆ ಬರ್ತೀರಿ. ಇಲ್ಲ ಶಿಕ್ಷೆಯಿಂದಾದರೂ ನಮ್ಮನ್ನು ನಾವು ತಿದ್ದುಕೊಂಡು ಪಾವನ ಆಗಿ ಪೂರ್ಣ ಆಗಿ ಹೋಗಬೇಕಾಗತ್ತೆ. ಒಟ್ಟಿನಲ್ಲಿ ಇಂದಾಗಿಲ್ಲ ಅಂದರೂ ನಾಳೆ ಆದರೂ ಬಾಬಾ ಹೇಳ್ತಾರೆ ನಾವು ತಯಾರಾಗಿ ಹೋಗಲೇಬೇಕು. ಇಲ್ಲಿ ತಂದೆನೂ ಇದ್ದಾರೆ, ದಾದನೂ ಇದ್ದಾರೆ. ಅಂದರೆ
ಜಿಸ್ಮಾನಿ ದಾದಾ ಅಂದರೆ ಬ್ರಹ್ಮ ತಂದೆ ಸಾಕಾರದಲ್ಲಿದ್ದಾರೆ, ಶಿವಬಾಬಾ ರೂಹಾನಿಯಾಗಿದ್ದಾರೆ. ಕಾತೆ ಹೇ ಬಚ್ಚೆ ಅಬ್ ಗರ್ ಚಲೋ ರಾತ್ ಪೂರಿ ಹುಯಿ ಅಬ್ ದಿನ್ ಹೋತಾ ಹೇ. ಅಂದರೆ ಬಾಬಾ ಹೇಳ್ತಾರೆ, ಭಾಳ ಸಮಯದಿಂದ ಪಾತ್ರ ಮಾಡ್ಲಿಕ್ಕೆ ಬಂದಿದ್ರಿ, ನಡೀರಿ ಮಕ್ಕಳೇ ಮನೆಗೆ ಹೋಗೋಣ. ಯಾಕೆ ಅಂದರೆ ಇನ್ನೇನು ಈ ರಾತ್ರಿ ಕಳೆದು ಹಗಲು ಬರಲಿದೆ, ಬ್ರಹ್ಮನ ಹಗಲು, ಸ್ವರ್ಗ, ನಿಮ್ಮ ಪಾತ್ರ ಅಲ್ಲಿ ಮತ್ತೆ ಪುನರ್ ಆರಂಭ ಆಗಲಿದೆ ಅಂತ ಹೇಳ್ತಾರೆ ಬಾಬಾ. ಹೋಗೈ ಜ್ಞಾನ ಕಿ ಬಾತೆ, ಇವೆಲ್ಲ ಜ್ಞಾನದ ಮಾತು, ಇದು ಎಲ್ಲೂ ಹೇಳಿಲ್ಲ, ಯಾರೂ ಬರೆದಿಲ್ಲ. ಹಾಗಾಗಿ ಶಿವಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಇವೆಲ್ಲ ಹೊಸ ಹೊಸ ಜ್ಞಾನದ ಮಾತುಗಳು. ಬ್ರಹ್ಮ ಕಿ ರಾತ್ ಬ್ರಹ್ಮ ಕಿ ದಿನ್ ಕಿಸ್ನೆ ಸಮझाಯ, ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅಂತ ನಮಗೆ ತಿಳಿಸಿದವರು ಯಾರು? ಬಾಬಾ ವೈಟ್ ಬ್ರಹ್ಮ ಅವರು ಬ್ರಹ್ಮ ಕುಮಾರ ಕುಮಾರಿಯೋಂಕೋ ಸಮझाते. ಯಾರಿಗೆ ಕೊಡ್ತಿದ್ದಾರೆ ಬಾಬಾ ಶಿಕ್ಷಣ? ನಮಗೆ ನನಗೆ. ನಾವೆಲ್ಲ ಯಾರೀಗ? ಬ್ರಹ್ಮನ ಮುಖಾರವಿಂದದಿಂದ ಜ್ಞಾನ ಪಡೆದಿರ್ತಕ್ಕಂತಹ ಬ್ರಹ್ಮಕುಮಾರ ಕುಮಾರಿಯರು. ಬ್ರಹ್ಮ ತಂದೆಯ ಮುಖೇನ ಬಾಬಾ ನಮಗೇನು ಮಾಡ್ತಿದ್ದಾರೆ? ಜ್ಞಾನ ಕೊಡ್ತಿದ್ದಾರೆ. ಅದಕ್ಕೆ ಆಧಾ ಕಲ್ಪ ಹೇ ರಾತ್ ಅರ್ಥಾತ್ ಪತೀತ್ ರಾವಣ ರಾಜ್ಯ. ಅರ್ಧ ಕಲ್ಪ ರಾತ್ರಿ ಯಾರ್ದು? ಬ್ರಹ್ಮನ ರಾತ್ರಿ ಅಂತ ಹೇಳ್ತಾರೆ. ಅದನ್ನು ಪತೀತ ರಾವಣ ರಾಜ್ಯ ಅಥವಾ ಭ್ರಷ್ಟಾಚಾರಿ ರಾಜ್ಯ ಅಂತಲೂ ಹೇಳ್ಬೋದು. ಯಾಕೆ ಅಂದರೆ ಎಲ್ಲ ಅಸುರಿ ಮತದನುಸಾರವಾಗಿಯೇ ನಡೀತಿರ್ತಾರೆ. ಅವು ತುಮ್ ಶ್ರೀಮತ್ ಪರ್ ಹೋ, ನೀವೀಗ ಶ್ರೀಮತದನುಸಾರವಾಗಿದ್ದೀರಿ. ಶ್ರೀಮತ್ ಭೀ ಹೇ ಇನ್ ಕಾಗಿನೇಟೋ. ಹಮ್ ಜಾನ್ತೆ ನಾ ಬಾಬಾ ಖುದ್ ಆತೆ ಹೇ. ಶ್ರೀಮತ ಕೊಡ್ತಿರೋರು ಯಾರು? ಬಾಬಾ. ಗುಪ್ತವಾಗಿ ಬಾಬಾ ನಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಶ್ರೀಮತ ಕೊಡ್ತಾ ಇದ್ದಾರೆ. ಬಾಬಾ ಖುದ್ ಬಂದಿದ್ದಾರೆ, ಸ್ವಯಂ ಪರಮಾತ್ಮ ಬಂದಿರೋದು ನಮಗೆ ಶಿಕ್ಷಣ ಕೊಡಲಿಕ್ಕೆ. ಅವರಿವರ ಮುರಳಿ ಎಲ್ಲ ತಾನೇ ಇದು. ನಾವೆಲ್ಲ ನಿತ್ಯ ಯಾರು ಬಾಬನ ಮಹಾವಾಕ್ಯಗಳನ್ನು ಕೇಳ್ತಿದ್ದೀವಿ, ನಮಗೆ ಸ್ವಯಂ ತಂದೆನೇ ಬಂದು ಶಿಕ್ಷಕನಾಗಿ ಓದಿಸ್ತಾ ಇದ್ದಾರೆ. ಎಲ್ಲರಂತಿಲ್ಲ, ಅವರ ರೂಪನೇ ಭಿನ್ನ. ರೂಪ ಅಂದರೆ ಜ್ಯೋತಿ ಸ್ವರೂಪ ಹೌದು, ಆದರೆ ಗುಣಲಕ್ಷಣಗಳಿಂದಲೂ ಅವರ ರೂಪವನ್ನು ವರ್ಣಿಸ್ಬೋದಲ್ವಾ. ಅದಕ್ಕೆ ರಾವಣ ಕ ರೂಪ ಅಲಗ್ ಹೇ. ಪರಮಾತ್ಮ ತಂದೆಯ ರೂಪನೇ ಬೇರೆ, ರಾವಣನ ರೂಪನೇ ಬೇರೆ. ಉನ್ಕೋ ಪಾಂಚ್ ವಿಕಾರ ರೂಪಿ ರಾವಣ ಕಹ ಜಾತ ಹೈ. ರಾವಣ ಅಂದರೆ ಪಂಚವಿಕಾರಗಳ ಸಮೂಹ ಅದು. ಅಭಿ ರಾವಣ ರಾಜ್ಯ ಕಲಾಸ್ ಹೋಗ, ಫಿರ್ ಈಶ್ವರಿಯ ರಾಜ್ಯ ಹೋಗ. ರಾವಣನ ರಾಜ್ಯ ಮುಕ್ತಾಯಗೊಂಡು ಮತ್ತೆ ಈಶ್ವರಿಯ ರಾಜ್ಯ ಬರಲಿದೆ. ಜಗತ್ತಿನಲ್ಲಿ ಜನ ಒಂದು ರಾಜ್ಯ ಮುಗೀತು ಅಂದರೆ ಅದು ಮುಗಿದೋಯ್ತು, ಇನ್ನಿಲ್ಲ ಅಂದುಬಿಡ್ತಾರೆ. ಇಲ್ಲ, ಹಾಗಲ್ಲ. ರಾವಣನ ರಾಜ್ಯದ ಅಂತ್ಯವಾದರೆ ರಾಮರಾಜ್ಯದ ಉಗಮ ಅಥವಾ ಪುನರಾರಂಭ. ರಾಮರಾಜ್ಯ ಖಾತೆಯನ್ನು ಸೀತಾಕೆ ರಾಮಕೋ ನೈ ಜಪ್ತೆ. ರಾಮರಾಜ್ಯ ಅಂದ ತಕ್ಷಣ ಮತ್ತೆ ನಮಗೆ ಸೀತಾರಾಮ ನೆನಪು ಬರಬಾರ್ದು, ಸೀತೆಯ ರಾಮ ಅಲ್ಲ. ಬಾಬಾ ಇಲ್ಲಿ ರಾಮ ಅನ್ನೋ ಶಬ್ದ ಯಾಕೆ ಬಳಸ್ತಿರ್ತಾರಂದರೆ, ಭಾರತೀಯರಿಗೆ ರಾಮನ ಹೆಸರು ಚಿರಪರಿಚಿತ ಮತ್ತು ಪ್ರಚಲಿತದಲ್ಲಿರುವಂಥದ್ದು. ರಾಮ ಕೃಷ್ಣ ಹೆಸರುಗಳು ಗೊತ್ತಿಲ್ಲದೆ ಇರುವ ಭಾರತೀಯರು ಯಾರೂ ಇಲ್ಲ. ಅದಕ್ಕೆ ನಮಗೆ ಗೊತ್ತಿರೋ ಶಬ್ದಗಳಿಂದ ಹೇಳ್ತಾರೆ. ರಾಮ ಅಂದರೆ ನಮ್ಗೆ ಯಾರು ನೆನಪು ಬರಬೇಕಿಲ್ಲಿ? ದಿಲಾರಾಮ್ ಬಾಬ್ ಅಲ್ವಾ? ಶುಭಾಬಂದೆಯೇ ನೆನಪು ಬರಬೇಕು ನಮಗೆ, ಹೊರತು ಸೀತಾರಾಮ ಅಲ್ಲ. ಮಾಲಾ ಮೇ ರಾಮ್ ಜಪ್ತೆ. ಭಕ್ತರು ಸೀತೆಯ ರಾಮನನ್ನು ನೆನಪು ಮಾಡ್ತಾರೆ. ರಾಮ 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 ಅಂತೇಳಿ, ಶ್ರೀರಾಮ್ ಜೈ ರಾಮ್ ಅಂತೇನೋ. ಅದಕ್ಕೆ ಬಾಬಾ ಹೇಳ್ತಾರೆ, ಮಾಲೆಯಲ್ಲಿ ರಾಮ ಅಂತ ಜಪಿಸ್ತಾರೆ. ವ ಪರಮಾತ್ಮ ಕೋ ಯಾದ್ ಕರ್ತೆ ಹೇ, ಜೋ ಸರ್ವ ಕ ಸದ್ಗತಿ ದಾತಾ ಹೇ, ಉನ್ಕೋ ಹಿ ಜಪ್ತೆ ರಹತೆ ಹೇ. ಅವ್ರ ದೃಷ್ಟಿಯಲ್ಲಿ ಅವ್ರು ಭಗವಂತ ಆರಾಮ ಇರ್ಬೋದು, ಗೊತ್ತಿಲ್ಲ ಸತ್ಯರಾಮ ಅಥವಾ ನಿಜವಾಗಿರ್ತಕ್ಕಂಥ ಶುಭಾಬನ ಪರಿಚಯ ಇಲ್ಲ. ಆದರೆ ನಮಗೀಗ ಗೊತ್ತಿದೆ, ಸರ್ವರ ಸದ್ಗತಿ ದಾತ. ಅವ್ರನ್ನ ನಾವು ನೆನಪು ಮಾಡ್ತೀವಿ, ಜಪಿಸೋದಿಲ್ಲ ನಾವು, ಬಾಬವ್ರನ್ನ ನೆನಪು ಮಾಡ್ತೀವಿ. ಭಕ್ತರು ಏನು ಹೇಳ್ತಾರೆ, ನಾವು ನೆನಪು ಮಾಡ್ತೀವನ್ನೆಲ್ಲ ನಾವು ಜಪ ಮಾಡ್ತೀವಿ. 108 ಮಣಿಗಳಿರುವಂಥ ಜಪಮಾಲೆ ತೊಗೊಂಡು ಎಷ್ಟೋ ಸುತ್ತು, 108 ಸರಿನೋ ಅಥವಾ ಇನ್ನು ಕೆಲವರು 5 6 ಅಂತ ಈ ಥರ ಸುತ್ತುಗಳನ್ನು ಹಾಕ್ತಾ ಇವತ್ತಿಷ್ಟು ನಾಮ ಜಪ ಮಾಡದೆ ಅಂತ ಅವ್ರು ಹೇಳ್ತಿರ್ತಾರೆ. ರಾಮನ ಇಲ್ಲಿ ರಾಮ ಅಂದರೆ ಯಾರು? ಗಾಡ್. ಶುಭಾಬನಿಗೆ ನಾವು ಹೇಳೋದು, ಮಾಲಾ ಜಬ್ ಜಪ್ತೆ ಇತ್ತು ಕಭಿ ಕೋಯಿ ವ್ಯಕ್ತಿ ಕೋ ಯಾದ್ ನೈ ಕರೆಂಗೆ, ಉನ್ಕಿ ಬುದ್ಧಿ ಮೇ ದೂಸರ ಕೋಯಿ ಆಯಿಗ ನಹಿ. ಅದಕ್ಕೆ ನೋಡಿ, ಜಪಮಾಲೆ ಇಟ್ಕೊಂಡು ಜಪಿಸ್ತಾ ಕುಂತಿದ್ದಾರೆ ಅಂದರೆ ಯಾರನ್ನು ಸ್ಮರಿಸ್ತಿರ್ತಾರೆ ಅವ್ರದ್ದೇ ನೆನಪು ಬರಬೇಕು. ಕೆಲವರು ಮಾಡ್ಬೋದು ಏಕಾಗ್ರತೆ ಇದ್ದಾಗ, ಆವಾಗ ಬೇರೆ ಯಾರ ನೆನಪು ಬರೋದಿಲ್ಲ. ಏಕಾಗ್ರ ಮನಸ್ಸಾಯಿತು ಅಂದರೆ ಬುದ್ಧಿ ಬೇರೆ ಕಡೆ ಹೋಗಲಿಕ್ಕೆ ಸಂಭವನೇ ಇಲ್ಲ. तो अब बाबा समझाते हैं रात पूरी हुई अब चलो घर ಅಂತಾರೆ ಬಾಬರು. ಪಾತ್ರ ಮಾಡ್ತಾ ನಾವು ಈಗ ಎಲ್ಲ ಮುಗಿಸಾಗಿದೆ, ಮರಳಿ ಮನೆಗೆ ಹೋಗಬೇಕು. ಯಾ ಹೇ ಕರ್ಮ ಕ್ಷೇತ್ರ
स्टेज जहाँ हम आत्माएं शरीर धारण कर पार्ट बजाते. ಇದು ಕರ್ಮಕ್ಷೇತ್ರ, ಅದು ನಮ್ಮ ನಿಜ ಕ್ಷೇತ್ರ. ಪರಂಧಾಮ ನಮ್ಮ ನಿಜಧಾಮ, ನಿಜ ನೆಲೆ. ಇಲ್ಲಿ ಕರ್ಮ ಮಾಡ್ಲಿಕ್ಕೆ ಬಂದಿದ್ದೀವಿ ಅಷ್ಟೇ. ಇದು ಒಂಥರ ಬಾಬಾ ಹೇಳ್ತಾರೆ ಸ್ಟೇಜ್ ಇದ್ದಂಗೆ. ಏನಾರ ಪರ್ಫಾರ್ಮೆನ್ಸ್ ಮಾಡಬೇಕು, ಅಭಿನಯ ಮಾಡಬೇಕಂದ್ರೆ ಒಂದು ಬೇಕಲ್ಲ ವೇದಿಕೆ, ಸ್ಟೇಜ್. ಹಾಗೆ ಬಾಬಾ ಹೇಳ್ತಾರೆ ಇಲ್ಲಿ ಪಾತ್ರ ಮಾಡಲಿಕ್ಕೆ ಇದೊಂದು ಏನಾಗಿದೆ, ವೇದಿಕೆ. ಇಲ್ಲಿ ನಾವೆಲ್ಲ ಆತ್ಮಗಳು ಶರೀರವನ್ನು ಧಾರಣೆ ಮಾಡ್ಕೊಂಡು ಪಾತ್ರ ಮಾಡ್ತಾ ಇದ್ದೀವಿ. 84 ಜನ್ಮೋं का ಪಾರ್ಟ್ ಬಜಾನ है. ಮ್ಯಾಕ್ಸಿಮಮ್ ಎಷ್ಟು ಹೇಳ್ತಾರೆ ಬಾಬಾ, ಗರಿಷ್ಠ 84 ಜನ್ಮ ಮಾಡಲೇಬೇಕು ಪಾತ್ರ. ಯಾರ್ದು ಎಷ್ಟಿದೆಯೋ ಅಷ್ಟು ಪಾತ್ರವನ್ನು ಮಾಡಲೇಬೇಕು. ಫಿರ್ ಉನ್ಮೆ ವರ್ಣ ಭಿ ದಿಖಾತೆ ಹೇ. 84 ಜನ್ಮಗಳಲ್ಲಿ ಬೇರೆ ಬೇರೆ ವರ್ಣಗಳಲ್ಲಿ ಆತ್ಮ ಪಾತ್ರ ಮಾಡುತ್ತೆ. ಕೆಲವ್ರದ್ದು ಈಗ ನೋಡಿ ಯಾವುದೇ ಇರ್ಬೋದು, ಒಂದು ಮೂವಿ ಇರ್ಬೋದು, ಅಥವಾ ಒಂದು ನಾಟಕ ಇರ್ಬೋದು, ಅಥವಾ ಕೆಲವ್ರದ್ದು ಅಹೋರಾತ್ರಿ ನಡೀತಾ ಇರುವಂಥ ಬಯಲಾಟ ಇರ್ಬೋದು. ಕೆಲವ್ರಿಗೆ ಒಬ್ಬನೇ ಪಾತ್ರಧಾರಿ ಬಹು ಪಾತ್ರಗಳನ್ನು ಹಾಕ್ತಿರ್ತಾರೆ. 3-4 ಪಾತ್ರ ಏನು ಹೇಳ್ತಾರೆ ಅದಕ್ಕೆ, ಮಲ್ಟಿಪಲ್ ಅಲ್ವಾ. ಒಂದೇ ಒಂದು ಮೂವಿ ಒಳಗಡೆ, ನಾಟಕದೊಳಗೆ 3-4 ಪಾತ್ರ ಹಾಕ್ಕೊಂಡು ಬರ್ತಾರೆ. ತಂದೆನೂ ಅವರೇ, ತ್ರಿಬಲ್ ಆ್ಯಕ್ಷನ್ ಅಂತ ಹೇಳ್ತೀವಿ, ಡಬಲ್ ಆ್ಯಕ್ಷನ್ ಅಂತ ಹೇಳ್ತೀವಿ ಅವ್ರದ್ದು. ಹಂಗೆ ನಮ್ಮದು ಸಹಿತ 84 ಜನ್ಮದ ಪಾತ್ರದಲ್ಲಿ ನಾವು ಆ್ಯಕ್ಷನ್, ನಮ್ಮದು 84 ಜನ್ಮದ್ದು ಆ್ಯಕ್ಷನ್ನೇ ಇರುತ್ತೆ. ಆದರೆ ಒಂದೇ ವರ್ಣ ಅಂತೇನಿಲ್ಲ, ಯಾವ ವರ್ಣದಲ್ಲಿ ಬೇಕಾದರೂ ಬರ್ಬೋದು. ಯಾವ ವರ್ಣದಲ್ಲಿ ಬರ್ಬೋದು ಅನ್ನೋದಕ್ಕಿಂತ ಕಾಲಕ್ರಮೇಣ ಆಯಾ ವರ್ಣಗಳಲ್ಲಿ ಬರಲೇಬೇಕು. ಸತ್ಯುಗದಲ್ಲಿ ಯಾವುದಿರುತ್ತೆ, ದೇವತಾ ವರ್ಣ ಇರುತ್ತೆ ಅಲ್ವಾ. ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ವರ್ಣಗಳಲ್ಲಿ ನಾವು ಪಾತ್ರ ಮಾಡ್ತಾನೇ ಬರ್ತೀವಿ. ಒಟ್ಟಿನಲ್ಲಿ ಎಲ್ಲ ವರ್ಣಗಳ ಪಾತ್ರ ಮುಗಿಯೋದ್ರೊಳಗೆ ಆ ಲೆಕ್ಕ ಎಷ್ಟಾಗಿರುತ್ತೆ ಅಂದರೆ 84 ಜನ್ಮಗಳದ್ದು. ಕಿಸ್ ಕಿಸ್ ಜನ್ಮ ಮೇ, ಕಿಸ್ ಕುಲ್ ಮೇ, ಕಿಸ್ ವರ್ಣ ಮೇ ಆತೆ ಹೇ, ಇಸ್ಲಿಯೇ ಹಿ ವಿರಾಟ್ ರೂಪ ಮೇ ದಿಖಾಯ ಹೇ. ಬಾಬಾ ನಮಗೆ ಡಿಟೇಲ್ ನಾಲೆಜ್ ಕೊಟ್ಟಿದ್ದಾರೆ. ಯಾವ ಯಾವ ಜನ್ಮದಲ್ಲಿ, ಯಾವ ಕುಲದಲ್ಲಿ ಬರ್ತೀವಿ, ಯಾವ ವರ್ಣದಲ್ಲಿ ಬರ್ತೀವಿ, ಇದೆಲ್ಲ ಒಟ್ಟಾರೆ ಸೇರಿಸಿ ವಿರಾಟ ರೂಪ. ಅದರ ಎಲ್ಲ ಬಂತು, ಕುಲ, ವರ್ಣ, ರೂಪ ಎಲ್ಲ ಬಂದ್ಬಿಡ್ತು. ಪೇಲೆ ಪೇಲೆ ಹೇ ಬ್ರಾಹ್ಮಣ್. ಶಿವಬಾಬಾ ಸಂಗಮಯುಗ ಇಡೀ ಸೃಷ್ಟಿಗೆ ಆದಿ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ಸಂಗಮಯುಗನೇ ಪ್ರಥಮ ಅಂದಾಗ ನಾವು ಕಲ್ಪದ ಆದಿ ಸತ್ಯುಗ ಅಂತೀವಿ. ಆದರೆ ಕಲ್ಪಕ್ಕೆ ಪೂರ್ವಭಾವಿ ಸಿದ್ಧತೆ ನಡೆಯೋ ಸಮಯನ ಅಷ್ಟೇ ಪ್ರಧಾನ ಅಲ್ವಾ. ಅದಕ್ಕೆ ಸಂಗಮಯುಗದ ಬ್ರಾಹ್ಮಣ ಜನ್ಮವೇ ಮೊಟ್ಟ ಮೊದಲು. ಸಿರ್ಫ್ ಸತ್ಯುಗಿ ಸೂರ್ಯವಂಶಿ ಮೇ 84 ಜನ್ಮ ತೋ ಹೋ ನಾ ಸಕೆ. ಸತ್ಯುಗಿ ಜನ್ಮ ಏನಿದೆಯಲ್ಲ, ಅದು ಸತ್ಯುಗದ ಒಂದು ಯುಗದ ಜನ್ಮದಲ್ಲೇ 84 ಪಡೀತಾರೆ ಅಂತಲ್ಲ. ಬ್ರಾಹ್ಮಣ ಕುಲ್ ಮೇ ಬಿ 84 ಜನ್ಮ ನೈ ಹೋತಾ. ಇರೋದೇ ಬ್ರಾಹ್ಮಣ ಕುಲ ಅಂದರೆ 100 ವರ್ಷದ ಸಂಗಮಯುಗ, ಅದರಲ್ಲಿ 84 ಜನ್ಮ ಪಡೀಲಿಕ್ಕಾಗುತ್ತೆ. 84 ಜನ್ಮ ಅಂದರೆ ಟೋಟಲ್ ಇಡೀ ಕಲ್ಪ ಬಂತದ್ರಲ್ಲಿ. ಅದಕ್ಕೆ 84 ಜನ್ಮದಲ್ಲಿ ಭಿನ್ನ ಭಿನ್ನ ನಾಮ, ರೂಪ, ದೇಶ, ಕಾಲದಲ್ಲಿ ಬರ್ತೀವಿ. ಒಂದೇ ಕಡೆ ಇಲ್ಲೇ ಸತ್ತಿದ್ದಾರೆ, ಇಲ್ಲೇ ಹುಟ್ಟುತ್ತಾರೆ ಅಂತಲ್ಲ. ಆತ್ಮ ಎಷ್ಟು ಸೂಪರ್ ಫಾಸ್ಟ್, ರಾಕೆಟ್ಗಿಂತಲೂ ಫಾಸ್ಟ್ ಅಲ್ವಾ. ಕ್ಷಣಾರ್ಧದಲ್ಲಿ ಇಲ್ಲಿಂದ 1,00,000 ಮೈಲ್ ದೂರದಲ್ಲೂ ಆತ್ಮ ಏನಾಗುತ್ತೆ, ವಿತಿನ್ ಎ ಸೆಕೆಂಡ್ ಹೋಗ್ಬಿಡತ್ತೆ. ಅದಕ್ಕೆ ಎಲ್ಲಿ ಬೇಕಾದರೂ ಯಾವ ದೇಶದಲ್ಲಿ ಬೇಕಾದರೂ ಆತ್ಮ ಪಾತ್ರ ಮಾಡ್ಬೋದು. ಸತ್ಯುಗ ಸತೋಪ್ರಧಾನ ಸೆ ಫಿರ್ ಕಲಿಯುಗ ತಮೋ ಪ್ರಧಾನ ಮೇ ಜರೂರ್ ಆನಾ ಹೈ. ಸತ್ಯುಗದಲ್ಲಿ ಸತೋಪ್ರಧಾನ ಇದ್ದವರು ಬಾಬಾ ಹೇಳ್ತಾರೆ ಪಾತ್ರ ಮಾಡ್ತಾ ಮಾಡ್ತಾ ಕೆಳಗೆ ಬರಬೇಕು. ಕಲಿಯುಗದಲ್ಲಿ ತಮೋ ಪ್ರಧಾನ ಹಂತನ್ನು ಹೊಂದಲೇಬೇಕು. ಉನ್ಕಾ ಭಿ ಟೈಮ್ ದಿಯಾ ಜಾತ ಹೈ. ಒಂದು ಕ್ಷಣ ಸತೋಪ್ರಧಾನ, ಇನ್ನೊಂದು ಕ್ಷಣಕ್ಕೆ ತಮೋಪ್ರಧಾನ ಅಂತಲ್ಲ, ಅದಕ್ಕೂ ಸಮಯ ಹಿಡಿತದೆ. ಸತೋಪ್ರಧಾನ ಆಗಲಿಕ್ಕೆ ಹೇಗೆ ಸಮಯ ಬೇಕೋ, ಸತೋಪ್ರಧಾನದಿಂದ ತಮೋಪ್ರಧಾನದಲ್ಲಿ ಬರೋದಕ್ಕೂ ಸಮಯ ಬೇಕು ಅಂತ ಹೇಳ್ತಾರೆ ಬಾಬರು. ಅದನ್ನೇ 84 ಜನ್ಮದ ಕಥೆ ಅಂತ ನಾವು ಹೇಳ್ತೀವಿ. ಮನುಷ್ಯ 84 ಜನ್ಮ ಕೈಸೆ ಲೇತೆ ಹೇ, ಯಾ ಭಿ ಸಮಜ್ನೆ ಕಿ ಬಾತ್ ಹೇ. ಮಾನವ 84 ಜನ್ಮಗಳನ್ನು ಹೇಗೆ ಪಡಿತಾನೆ, ಇದು ತಿಳ್ಕೊಳ್ಳೇಬೇಕಾದಂಥ ಸಂಗತಿ ಇದು ಅಂತಾರೆ ಬಾಬರು. मनुष्य तो समझ नहीं सकते, तब तो बाबा कहते ना तुम अपने जन्मों को नहीं जानते हो, मैं बतलाता हूँ. ಮನುಷ್ಯರಿಗೆ ಬಾಬಾ ಹೇಳ್ತಾರೆ ಗೊತ್ತೂ ಇಲ್ಲ, ಗೊತ್ತುಪಡಿಸ್ಕೊಳ್ಬೇಕು, ಗೊತ್ತು ಮಾಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಸಮಜನೇ ಇಸಕ್ತೆ, ಅವರಿಗೆ ಗೊತ್ತಾಗೋದೇ ಇಲ್ಲ ಅದು. ಅದಕ್ಕೆ ಸ್ವಯಂ ಬಾಬಾ ಹೇಳ್ತಾರೆ ನಾನೇ ಬಂದು ನಿಮ್ಮ ಜನ್ಮಗಳ ಬಗ್ಗೆ ನಾನೇ ಹೇಳ್ತೀನಿ. ಯಾಕೆಂದರೆ ನಾನು ಎಲ್ಲದರಿಂದಲೂ ಉಪರಾಮ್ ಮತ್ತು ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥವ್ನು. ನನಗೆಲ್ಲ ಗೊತ್ತು, ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತು. ನಾವೇನಾಗಿದ್ದೀವಿ ಪಾತ್ರಗಳಲ್ಲಿ ಬಂದು ಬಂದು ನಮ್ಮನ್ನೇ ನಾವು ಮರ್ತಿದ್ವಿ, ನಮ್ಮ ಜನ್ಮಗಳೇನು ನೆನಪಿದೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಬಾಬನಿಗೂ ಗೊತ್ತು. ಬಾಬಾ ಏನು ಹೇಳ್ತಾರೆ, ಡ್ರಾಮಾ ಅನುಸಾರ ಸಬ್ ಬೋಲ್ನಾ ಜರೂರ್ ಹೇ. ಮರ್ತು ಬಿಟ್ಟಿದ್ದೀವಿ ಅಂತ ನಾವು ಹೇಳ್ತೇವೆ. ಹೌದು, ಮರೆಯೋದು ಡ್ರಾಮಾದಲ್ಲಿದೆ,
ನಿಮ್ಮ ತಪ್ಪು ಅಂತ ಹೇಳೋದಿಲ್ಲ ಅಂತಾರೆ. ಡ್ರಾಮಾ ಅನುಸಾರ ಏನು ನಡಿಬೇಕೋ ಅದಾಗುತ್ತೆ. अभी यह संगम युग है, दुनिया तो कहती है ना कलयुग, अभी छोटा बच्चा है. ನಾವೀಗ ಸಂಗಮ ಯುಗದಲ್ಲಿದೆ. ಬಾಬಾ ನಿನ್ನೆ ವಾಣಿಗೂ ಹೇಳಿದರು, ಸಂಗಮ ಯುಗ ನಿಮ್ಮ ಪಾಲಿಗೆ, ಜನರ ಪಾಲಿಗೆ ಕಲಿಯುಗ ಅಂತ ಹೇಳಿದರು. ಜನ ತಿಳ್ಕೊಂಡಿದ್ದಾರೆ ಕಲಿಯುಗ ಇನ್ನು ಚಿಕ್ಕ ಮಗು, ಅದು ಬೆಳೆದು ದೊಡ್ಡದಾಗಿ ಅದಕ್ಕೆ ಮುಪ್ಪು ಬರಬೇಕಂದ್ರೆ ಇನ್ನೂ ಸಮಯ ಬಹಳ ಇದೆ. ಇಸ್ಕೋ ಕಹಾ ಜಾತ ಹೈ ಅಜ್ಞಾನ್ ಘೋರ ಅಂಧಿಯಾರ. ಚಿಕ್ಕ ಮಗುನ ಕಲಿಯುಗ ನಾವು ನೋಡ್ತೀವಿ. ಕಲಿಯುಗದಲ್ಲಿ ಏನೆಲ್ಲ ನಾವೀಗ ನೋಡ್ತಿದ್ದೀವಿ ಅಂದರೆ ವಾತಾವರಣ ಭಯಾನಕ. ಛೋಟಾ ಬಚ್ಚ ಇದ್ದಾಗಲೇ ಎಷ್ಟು ಭಯಾನಕ ಇದ್ದರೆ ಮತ್ತು ಬಡೆ ಹೋನೆಕ್ಕೆ ಬಾದ್ ಹೆಂಗಿರ್ಬೋದು. ಅದಕ್ಕೆ ಬಾಬಾ ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ, ಆದರೆ ನಿಮಗೆ ಗೊತ್ತು. ಬಾಬಾ ಹೇಳ್ತಾರೆ ಡ್ರಾಮಾ ಈಗ ಮುಗಿಲಿಕ್ಕೆ ಬಂದಿದೆ, ಕಲ್ಪ ಮತ್ತು ಹೊಸ ಕಲ್ಪ ಬರಲಿದೆ. जैसे ड्रामा के एक्टर्स को मालूम होता है कि अभी नाटक पूरा होने में 10 मिनट है. यह भी चैतन्य ड्रामा है. ಯಾವುದೇ ನಾಟಕ ಡ್ರಾಮಾ ಮಾಡ್ತಿರ್ತಾರಲ್ಲ, ಒಂದು ಟೀಮ್ ಇರುತ್ತೆ, ಅವ್ರದ್ದು ಒಬ್ಬೊಬ್ರದ್ದು ಒಂದು ಪಾತ್ರ ಇರುತ್ತೆ. ಪ್ರತಿ ಪಾತ್ರಧಾರಿಗೂ ಅವ್ರ ಪಾತ್ರ ಏನಂತ ಗೊತ್ತು, ಟೋಟಲಿ ಡ್ರಾಮಾ ಎಷ್ಟು ನಿಮಿಷದ್ದು ಅಂತ ಗೊತ್ತು, ಇನ್ನು ಎಷ್ಟು ನಿಮಿಷಕ್ಕೆ ಇದು ಮುಗಿಯುತ್ತೆ ಅನ್ನೋದು ಗೊತ್ತು. ಪಾತ್ರ ಮಾಡ್ತಾ ಹೋದಂಗೆಲ್ಲ ಅವ್ರು ಕೌಂಟ್ ಮಾಡ್ತಾರೆ. ಈಗ ಇಷ್ಟು ನಿಮಿಷದಿಂದ ಮಾಡ್ತಿದ್ದೀವಿ ಅಂದಮೇಲೆ ಇದ್ರದ್ದು ಅವಧಿ ಇಷ್ಟು ಅಂದಮೇಲೆ ಇಷ್ಟು ಕಳೆದೋಗಿದೆ ಅಂದರೆ ಇಷ್ಟೇ ಸಮಯ ಉಳಿದಿದೆ, ಇನ್ನು 10 ನಿಮಿಷಕ್ಕೆ ನಮ್ಮದೆಲ್ಲ ನಾಟಕ ಮುಗೀತದೆ ಅಂತ ಅವರು ತಿಳ್ಕೊಳ್ತಾರಲ್ಲ. ಹಾಗೆ ಈ ಜಗತ್ತು ಚೈತನ್ಯ ಡ್ರಾಮಾ. ಅಲ್ಲಿ ನಿರ್ದಿಷ್ಟ ಸಂಖ್ಯೆ ಇರುತ್ತೆ, ಒಂದು 10, 20, 30, 50. ದೊಡ್ಡದಿದೆ ಅಂದರೆ ಟೀಮ್ ದೊಡ್ಡದಿದೆ ಅಂದರೆ ದೊಡ್ಡ ನಾಟಕ ಅಂತ ಹೇಳ್ತಾರೆ. ಇದು ಬೃಹತ್ ನಾಟಕ, ಇದು ಬೇಹದ್ ಕಿ ಡ್ರಾಮಾ ಅಂತಾರೆ ಬಾಬೋರು. ಯಾಕೆ ಅಂದರೆ ಇಲ್ಲಿ ನಿತ್ಯ ಕೋಟಿ ಕೋಟಿ ಆತ್ಮಗಳು ಪಾತ್ರ ಮಾಡ್ತಾರೆ. ನಿತ್ಯನೂ ಆತ್ಮಗಳ ಸೇರ್ಪಡೆ ಆಗ್ತಿರ್ತದೆ. ಇಲ್ಲಿ ಕಡಿಮೆ ಆಗೋದಿಲ್ಲ, ದಿನ ದಿನ ಏನು ಆಗ್ತಿದ್ದಾರೆ, ಸೇರ್ಪಡೆನೇ ಆಗ್ತಿದ್ದಾರೆ. ಇದು ಚೈತನ್ಯ ಡ್ರಾಮಾ. ಯಾ ಕಬ್ ಪೂರಾ ಹೋತಾ ಹೇ ಮನುಷ್ಯ ನೈ ಜಾನ್ತೆ. ಈ ನಾಟಕ ಯಾವಾಗ ಪೂರ್ಣ ಆಗುತ್ತೆ ಅನ್ನೋದು ಜನಗಳಿಗೆ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ದೇವರ ಆಟ ಯಾರಿಗೆ ಗೊತ್ತು ಅಂದ್ಬಿಡ್ತಾರೆ ಲೌಕಿಕದವ್ರು. ಮನುಷ್ಯ ತೋ ಘೋರ ಅಂಧಿಯಾರೆ ಮೇ. ಬಾಬಾ कहते ಗುರು ಗೋಸಾಯಿ ವೇದ ಶಾಸ್ತ್ರ ಜಪ ತಪ ಆದಿ ಸೆ ಮೈ ನೈ ಮಿಲ್ತಾ. ಎಷ್ಟು ಸ್ಪಷ್ಟ ವಾಕ್ಯ. ಶಿವಬಾಬಾ ಹೇಳ್ತಾರೆ, ನಾನು ನಿಮಗೆ ಯಾವಾಗ ಸಿಗ್ತೀನಿ, ನಾನು ಈ ಧರಣಿಗೆ ಬರುವ ಸಮಯ ಬಂದಾಗ ನಾನು ನಿಮಗೆ ಸಿಗ್ತೀನಿ. ಯಾವುದೇ ಗುರುಜನಗಳು, ಗುರು ಗೋಸಾಯಿಗಳು, ವೇದಶಾಸ್ತ್ರಗಳು, ಜಪತಪಗಳಿಂದ ನಾನು ನಿಮಗೆ ಸಿಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ನಾನು ಸರಿಯಾದ ಪರಿಚಯನೇ ಇಲ್ಲ, ವಿಳಾಸನೇ ಇಲ್ಲ ಅಲ್ಲಿ. ಮತ್ತು ಹೆಂಗೆ ಸಿಗ್ತೀನಿ ಅಂತಾರೆ. ಯಾಹೇ ಭಕ್ತಿ ಮಾರ್ಗಕ್ಕೆ ಸಾಮಗ್ರಿ. ಭಕ್ತಿಯಲ್ಲಿ ಎಷ್ಟು ವಿಸ್ತಾರ ಅಲ್ವಾ. ಜಪ ಅಂತೆ, ತಪ ಅಂತೆ, ಶಾಸ್ತ್ರಾಧ್ಯಯನ ಅಂತೆ, ಪೂಜೆ ವ್ರತ ಯಜ್ಞ ಯಾಗ ಏನೆಲ್ಲ ಮಾಡ್ತಾರೆ. ಮೈ ತೋ ಅಪ್ನೆ ಸಮಯ ಪರ್ ಆತಾ ಹೂँ ಜಬ್ ರಾತ್ ಸೆ ದಿನ್ ಬನಾನಾ ಹೇ. ಅಥವಾ ಅನೇಕ ಧರ್ಮೋं का ವಿನಾಶ ಕರ್ ಏಕ ಧರ್ಮ ಕಿ ಸ್ಥಾಪನಾ ಕರ್ನಿ ಹೇ. ಬಾಬಾ ಹೇಳ್ತಾರೆ, ನಾನು ಯಾವಾಗ ಬರ್ತೀನಿ, ನನ್ನ ಸಮಯ ಬಂದಾಗ ನಾನು ಬರ್ತೀನಿ ಅಂತ ಹೇಳ್ತಾರೆ. ಯಾವಾಗ ರಾತ್ರಿಯನ್ನು ಹಗಲು ಮಾಡಬೇಕಾಗಿರುತ್ತೆ, ಅಥವಾ ಅನೇಕ ಧರ್ಮಗಳ ವಿನಾಶ ಮಾಡಿ ಒಂದು ಧರ್ಮದ ಸ್ಥಾಪನೆ ಮಾಡಬೇಕಾಗುತ್ತೆ. ಜब ಸೃಷ್ಟಿ ಚಕ್ರ ಪೂರಾ ಹೋ ತಬ್ ತೋ ಮೈ ಸ್ವರ್ಗ ಕಿ ಸ್ಥಾಪನಾ ಕರು. ಬೇಗ ಬಂದು ನಾನೇನು ಮಾಡಲಿ ಅಂತಾರೆ ಬಾಬು. ಸತ್ಯುಗದಲ್ಲಿ ನನಗೇನು ಕೆಲಸ, ನಾನು ಮಾಡಬೇಕಾಗಿದ್ದು ರಾತ್ರಿಯನ್ನು ಹಗಲು ಅಥವಾ ಒಂದು ಸತ್ಯ ಧರ್ಮದ ಸ್ಥಾಪನೆ. ಈಗ ಒಂದೇ ಧರ್ಮ ಇರುವಂಥ ಸತ್ಯುಗದಲ್ಲಿ ನಾನು ಬರೋಂಗೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಒಂದೇ ಧರ್ಮ ಇದೆ, ಯಾವ ಅಶಾಂತಿ ಇಲ್ಲ, ಯಾರಿಗೂ ಡಿಮಾಂಡ್ಸ್ ಇಲ್ಲ, ಅದು ಬೇಡ ಇದು ಬೇಕು ಅನ್ನುವಂಥ ಯಾರಿಗೂ ಹೊಯ್ದಾಟನೇ ಇಲ್ಲ. ಅದಕ್ಕೆ ನಾನು ಬರೋದೇ, ಬಾಬಾ ಹೇಳ್ತಾರೆ, ಅನೇಕ ಧರ್ಮಗಳಿದ್ದಾಗ ಆ ಧರ್ಮಗಳಿಂದ ಸಮಾಜದಲ್ಲಿ ಅನೇಕತೆಯಿಂದ ಅಶಾಂತಿ ಆದಾಗ ಒಂದು ಸತ್ಯ ಧರ್ಮದ ಮತ್ತೆ ಪುನರ್ಸ್ಥಾಪನೆ ಮಾಡಲಿಕ್ಕೆ ಬರ್ತೀನಿ. ಅದಕ್ಕೆ ಜಬ್ ಸೃಷ್ಟಿಚಕ್ರ ಪೂರಾ ಹೋ, ಕಾಲಚಕ್ರ ಪೂರ್ಣ ಆಗಕ್ಕೆ ಬಂದಿದೆ ಅಂದಾಗ ನಾನು ಬರ್ತೇನೆ ಅಂತಾರೆ ಬಾಬರು. ಜಟ್ ಬಾದಶಾಹಿ ಶುರು ಹೋತಿ ಹೇ, ತುಮ್ ಜಾನ್ತೆ ಹೋ ಹಮ್ ಫಿರ್ ಕೋಯಿ राजाओं के पास जन्म लेते हैं, फिर आहिस्ते आहिस्ते नई दुनिया बन जाती है. ಬಾಬಾ ಬಂದು ಒಂದು ಸತ್ಯಧರ್ಮದ ಸ್ಥಾಪನೆಯನ್ನು ಮಾಡ್ತಾರೆ. ನಂತರ ತಕ್ಷಣವೇ ರಾಜ್ಯನೂ ಶುರುವಾಗುತ್ತೆ. ಧರ್ಮದ ಜೊತೆಗೆ ದೈವಿ ರಾಜ್ಯನೂ ಆರಂಭಗೊಂಡು ಬಿಡುತ್ತದೆ. ಅದರಲ್ಲಿ ಯಾರ್ಯಾರ ಪುರುಷಾರ್ಥ ಹೇಗಿರುತ್ತೆ, ಉತ್ತಮ ಪುರುಷಾರ್ಥ ಇತ್ತು, ಅವ್ರು ಒಳ್ಳೆಯ ಪುರುಷಾರ್ಥ ಮಾಡಿದರೆ ರಾಜರ ಬಳಿ ಹೋಗಿ ಜನ್ಮ ಪಡೀತಾರೆ. ನಿಧಾನವಾಗಿ ಹೊಸ ಸೃಷ್ಟಿ ತಯಾರಾಗ್ತಾ ಹೋಗುತ್ತೆ. ಸಬ್ ಕುಚ್ ನಯಾ ಬನಾನ ಪಡ್ತಾ. ಸತ್ಯುಗ ಅಂದರೆ ಎಲ್ಲ ಹೊಸದು. ಹೆಂಗೆ ಒಂದು ಹೊಸ ಮನೆ ಕಟ್ತೀವಿ ಅಂದರೆ ಎಲ್ಲ ಹೊಸದಾಗೆ ಮಾಡ್ಬೇಕು ತಾನೆ. ಎಲ್ಲ ಹೊಸ ಮನೆ ಆದಮೇಲೆ ಅದಕ್ಕೆಲ್ಲ ಹೊಸದೇ ತಂದಿಡ್ತೀವಿ. ಈ ಹೊಸ ಮನೆ ಎಲ್ಲ ಹೊಸದನ್ನು ಇಡೋಣ ಅಂತ. ಹಂಗೆ ಇದು ಬಾಬಾ ಹೇಳ್ತಾರೆ, ಜಗತ್ತು ಪೂರ
ಏನಾಗಿದೆ, ಹಳೆಯಿತ್ತು, ಅದಕ್ಕೆ ಮತ್ತೆ ಎಲ್ಲ ನಯಾ ಬನಾना ಪಡ್ತಾ है ಅಂತಾರೆ. बाबा ने समझाया है आत्मा में पढ़ाई के संस्कार व कर्म करने के संस्कार रहते हैं. ಎಲ್ಲ ಸಂಸ್ಕಾರ ಆತ್ಮದಲ್ಲೇ, ಅದು ಓದೋದಿರ್ಬೋದು, ಕರ್ಮ ಮಾಡೋದಿರ್ಬೋದು ಅಂತಾರೆ ಬಾಬೂರು. अब तुम बच्चों को ಆತ್ಮಾಭಿಮಾನಿ बनना चाहिए. ಏನಾಗಬೇಕು ನಾವು ಅಂತಾರೆ ಬಾಬಾ, ಆತ್ಮಾಭಿಮಾನಿ. ಯಾಕೆಂದರೆ ಅದರ ಅವಶ್ಯಕತೆ ಇದೆ. ಆತ್ಮಾಭಿಮಾನಿಗಳಾಗದೆ ಆತ್ಮದ ಉನ್ನತಿ ಆಗೋದೇ ಇಲ್ಲ ಅಂತಾರೆ ಬಾಬೂರು. ಆತ್ಮ ಪಾವನ ಆಗಬೇಕಂದ್ರೆ ಆಗಲೇಬೇಕು ಅಂತಾರೆ. ಮನುಷ್ಯ ಹೇ ಸಬ್ ದೇಹಾಭಿಮಾನಿ, ಜब ಆತ್ಮಾಭಿಮಾನಿ ಬನೆ ತಬ್ ಪರಮಾತ್ಮ ಕೋ ಯಾದ್ ಕರ್ ಸಕೆಂಗೆ. ಒಂದು ಆತ್ಮ ಉನ್ನತಿ ಆಗಬೇಕಂದ್ರೆ ಆತ್ಮಾಭಿಮಾನಿಗಳಾಗಬೇಕು. ಇನ್ನು ಪರಮಾತ್ಮ ತಂದೆ ನೆನಪು ಮಾಡಬೇಕಂದ್ರೂ ಆತ್ಮಾಭಿಮಾನಿಗಳು ಆಗಲೇಬೇಕು. ಪಹಲೆ ಪಹಲೆ ಹೇ ಆತ್ಮಾಭಿಮಾನಿ ಬನ್ನೆ ಕಿ ಬಾತ್. ಫಸ್ಟ್ ಏನಿಲ್ಲಿ ಮುಖ್ಯ ವಿಚಾರ ಅಂದರೆ ಆತ್ಮಾಭಿಮಾನಿಗಳಾಗೋದು. ಖಾತೆ ಬಿ ಹೇ ಸಬ್ कि हम जीवात्मा है, यह भी कहते हैं ना आत्मा अविनाशी है, यह शरीर विनाशी है. ಇದು ಎಲ್ಲರಿಗೂ ಗೊತ್ತು, ಶರೀರ ವಿನಾಶಿ, ಮಣ್ಣಿಂದ ಬಂದದ್ದು ಮಣ್ಣಿಗೆ ಸೇರುತ್ತೆ ಅಲ್ವಾ, ಇಲ್ಲಿ ಪಡೆದದ್ದು ಇಲ್ಲಿಯೇ ಬಿಟ್ಟು ಹೋಗಬೇಕು, ಆತ್ಮ ಅವಿನಾಶಿ ಅಂತೆಲ್ಲ ಹೇಳ್ತಾರೆ. ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದನ್ನು ಪಡ್ಕೊಳ್ಳುತ್ತೆ, ಇದನ್ನು ಹೇಳ್ತಾರೆ. ಇದೆಲ್ಲ ಹೇಳ್ತಾರೆ, ಒಂದು ಶರೀರ ಬಿಟ್ಟು ಇನ್ನೊಂದು ಪಡ್ಕೊಳ್ಳುತ್ತೆ. ಇದು ಯಾರ ಕೈಯಲ್ಲಿ ಇಲ್ಲ ರೀ, ಯಾರು ತಡೆಗಟ್ಟಲಿಕ್ಕೆ ಆಗೋದಿಲ್ಲ. ಏನಿದೆಯೋ ಪ್ರಕೃತಿ ನಿಯಮ, ಅದಕ್ಕೆ ನಾವೆಲ್ಲ ಬದ್ಧರಾಗಬೇಕು. ಆದರೆ ಏನು ಅರಿವಿದೆಯಲ್ಲ, ಆತ್ಮ ಒಂದು ದೇಹ ಬಿಡುತ್ತೆ ಮತ್ತೊಂದು ಪಡೆಯುತ್ತೆ, ಅದರಂತೆ ನಡೆಯೋದಿಲ್ಲ. ಜ್ಞಾನ ಇದೆ, ಆದರೆ ಜ್ಞಾನ ಇರೋದಕ್ಕೂ ಅದರಂತೆ ನಡೆಯೋದಕ್ಕೂ ತುಂಬ ಅಂತರ ಇದೆ. ಅಭಿ ತುಮ್ ಜಾನ್ತೆ ಹೋ ಆತ್ಮ ನಿರಾಕಾರಿ ದುನಿಯಾ ಸೆ ಆತಿ ಹೇ, ಉಸ್ಮೆ ಅವಿನಾಶಿ ಪಾರ್ಟ್ ಹೇ. ಯಾ ಬಾಪ್ बैठ समझाते हैं ಪುನರ್ಜನ್ಮ ಲೇತೆ ಹೇ. ಬಾಬಾ ಏನು ಹೇಳ್ತಾರೆ, ಪುನರ್ಜನ್ಮ ತಗೊಳ್ಳೋರು ಯಾರು? ನಾವು ಆತ್ಮಗಳು. ಇದೆಲ್ಲ ಮಾತುಗಳನ್ನು ಯಾರು ಬಂದು ತಿಳಿಸ್ಕೊಡ್ತಿದ್ದಾರೆ? ನಮಗೆ ತಂದೆ ತಿಳಿಸ್ಕೊಡ್ತಾರೆ. ಡ್ರಾಮಾ ತೋ ಹುಬಹು ರಿಪೀಟ್ ಹೋತಾ ಹೇ. ಹೇಗಿದೆಯೋ ಹಾಗೆ ಏನಾಗುತ್ತೆ, ನಾಟಕ ರಿಪೀಟ್ ಆಗುತ್ತೆ. फिर क्राइस्त आदि सबको आना पड़ेगा, अपने अपने समय पर आकर धर्म स्थापन करते. ಹೇಗಿತ್ತೋ ಹಾಗೆ ರಿಪೀಟ್ ಆಗೋ ಕಾರಣ ಯಾರು ಯಾವಾಗ ಬಂದಿದ್ರೋ ಅವರು ಮತ್ತೆ ಅದೇ ಸಮಯ ಬಂದಾಗಲೇ ಮತ್ತೆ ಬರ್ತಾರೆ. ಅದು ಧರ್ಮಸ್ಥಾಪಕರು ಇರ್ಬೋದು, ಸಾಮಾನ್ಯ ಆತ್ಮಗಳಿರ್ಬೋದು. ಧರ್ಮಸ್ಥಾಪಕರು ಅವ್ರ ಸಮಯ ಬಂದಾಗ ಮತ್ತೆ ಅವ್ರು ಬಂದು ಧರ್ಮಸ್ಥಾಪನೆಯನ್ನು ಮಾಡ್ತಾರೆ. ತುಮ್ಹಾರ ಅಭಿಯಾ ಹೇ ಸಂಗಮ ಯುಗಿ ಬ್ರಾಹ್ಮಣೋಂಕ ಧರ್ಮ. ನಾವು ಸಂಗಮ ಯುಗದ ಬ್ರಾಹ್ಮಣರು ಅಂತ ಹೇಳ್ತಾರೆ. ವಾಹೆ ಪೂಜಾರಿ ಬ್ರಾಹ್ಮಣ್ ತುಮ್ ಹೋ. ಅವರೆಲ್ಲ ಪೂಜಾರಿ ಬ್ರಾಹ್ಮಣರು. ನಾವೇನು ನೋಡ್ತೀವಲ್ಲ, ಅರ್ಚಕರು, ಭಟ್ರು, ಜೋಯಿಸರು ಅಂತೀವಲ್ಲ, ಅವರೆಲ್ಲ ಪೂಜಾರಿ ಬ್ರಾಹ್ಮಣರು. ನೀವಂದರೆ ನಾವು ಯಾರು? ಪೂಜ್ಯರು. ತುಮ್ ಕಭಿ ಪೂಜಾ ನೈ ಕರೆಂಗೆ, ಮನುಷ್ಯ ತೋ ಪೂಜಾ ಕರೆಂಗೆ. ಬಾಬಾ ನಮಗೂ ಸಂಗಮ ಯುಗದ ಬ್ರಾಹ್ಮಣ ಅಂದರೆ ಹಂಗಾರೆ ನಾವು ಅರ್ಚಕ ವೃತ್ತಿ ಮಾಡ್ಬೋದೇ? ಇಲ್ಲ. ಬಾಬಾ ಹೇಳ್ತಾರೆ, ನಾವು ಪೂಜೆ ಮಾಡೋರಲ್ಲ, ಪೂಜ್ಯರಾಗುವವರು ನಾವು ಅಂತ ಹೇಳ್ತಾರೆ ಬಾಬವರು. ಅದಕ್ಕೆ ಪೂಜ್ಯರಾಗಬೇಕು. तो बाबा समझाते हैं ये कितनी बड़ी पढ़ाई है. ಜನ ಪೂಜೆ ಮಾಡ್ತಾರೆ, ಬಟ್ ನಾವು ಪೂಜ್ಯರಾಗಬೇಕು. ಎಷ್ಟು ಶ್ರೇಷ್ಠ ಮಹಾವಿದ್ಯೆಯನ್ನು ಬಾಬಾ ನಮಗೆ ಕೊಡ್ತಿದ್ದಾರೆ. ಕಿತ್ತನೆ ಧಾರಣಾ ಕರ್ನಿ ಪಡ್ತಿ. ಇದನ್ನು ಎಷ್ಟು ಚೆನ್ನಾಗಿ ಧಾರಣೆನೂ ಮಾಡ್ಕೊಳ್ಬೇಕಾಗುತ್ತೆ. ವಿಸ್ತಾರ ಸೆ ಧಾರಣಾ ಕರ್ನೆ ಮೇ ನಂಬರ್ ವಾರೆ. ಧಾರಣೆ ಮಾಡ್ಕೊಳ್ತಿದ್ದಾರೆ ಅಲ್ಪ ಸ್ವಲ್ಪ, ವಿಸ್ತಾರವಾಗಿ ಯಥಾರ್ಥವಾಗಿ ಅರ್ಥ ಸಮೇತ ಧಾರಣೆ ಮಾಡ್ಕೊಳ್ಳೋರು ಎಷ್ಟಿದ್ದಾರೆ? ನಂಬರ್ ವಾರ್ ಇದ್ದಾರೆ. ನಟ್ಶಲ್ ಮೇ ತೋ ಸಮಜ್ತೆ ನಾ ಬಾಬಾ ರಚಿತಾ ಅವ್ರು ಯಾ ಉನ್ಕಿ ರಚನಾ ಹೇ. ಸಾರಾಂಶ ಸಂಕ್ಷಿಪ್ತದಲ್ಲಿ ಅಂತ ತಿಳ್ಕೊಳ್ತಾರೆ. ಪರಮಾತ್ಮ ಅಂದ್ರೆ ರಚಯಿತ, ಇದೆಲ್ಲ ಅವನ ರಚನೆ. ಇಷ್ಟೆಲ್ಲರಿಗೂ ಗೊತ್ತು. ಅಚ್ಚಾ ಯಾ ತೋ ಸಮಜ್ತೆ ಹೋ ನಾ. अच्छा या तो समझते हो ना, बाप है, बाप को सब भक्त याद करते हैं. भक्त भी हैं, बच्चे भी हैं. ಭಗವಂತ ನೆನಪು ಮಾಡೋರಲ್ಲಿ ಭಕ್ತರು ಇದ್ದಾರೆ, ಮಕ್ಕಳು ಇದ್ದಾರೆ. ಮಕ್ಕಳು ನೆನಪು ಮಾಡ್ತಾರೆ, ಭಕ್ತರು ನೆನಪು ಮಾಡ್ತಾರೆ. ಭಕ್ತ ಬಾಬಾ ಕಹ ಪುಕಾರ್ತೆ हैं. अगर भक्त भगवान है तो फिर बाबा कह किसको पुकारते हैं? ಭಕ್ತರು ಸಹಿತ ಓ ತಂದೆ ಅಲ್ವಾ, ತಂದೆ ಸ್ವಾಮಿ ಅಂತೆಲ್ಲ ನೆನಪು ಮಾಡ್ತಾರೆ ತಾನೆ. ಮತ್ತು ಬಾಬಾ ಹೇಳ್ತಾರೆ, ಭಕ್ತರು ತಂದೆ ಅಂತ ಕರೀತಾರೆ ಅಂದಮೇಲೆ, ಒಂದು ವೇಳೆ ಬಾಬಾ ಹೇಳ್ತಾರೆ ಭಕ್ತನೇ ಭಗವಂತ ಆಗಿದ್ದರೆ ಮತ್ತು ತಂದೆ ಅಂತ ಯಾರಿಗೆ ಹೇಳ್ತಾರೆ ಅಂತ ಕೇಳ್ತಾರೆ ಬಾಬರು. ಯಾವೇ ಸಮಜ್ತೇನೆ. ನೋಡಿ ಎಷ್ಟೊಂದು ವಿರೋಧಾಭಾಸಗಳು ನಾವು ಆಡೋ ಮಾತುಗಳು. ಏನು ಹೇಳ್ತಾರಲ್ಲ, ಒಂದು ಸರಿ ಹಾಗೆ ಒಂದು ಸರಿ ಹೀಗೆ ಮಾತಾಡ್ತಾರೆ. ಕ್ಷಣಕ್ಕೊಮ್ಮೆ ಮನುಷ್ಯನ ಮಾತುಗಳಿರ್ತವೆ.
ತಿಳ್ಕೊಳ್ಳೋದೇ ಇಲ್ಲ. ನಾವೇ ಹಿಂಗೆ ಹೇಳಿದವರು, ಎಲ್ಲೆಡೆ ದೇವರಿದ್ದಾನೆ, ನಮ್ಮೊಳಗಿದ್ದಾನೆ ಅಂದವರು ನಾವೇ. ಮತ್ತು ಹೇ ತಂದೆ ಎಲ್ಲಿದೆಯಪ್ಪ, ನನ್ನ ಮೇಲೆ ಒಂದಿಷ್ಟು ದೃಷ್ಟಿ ಹಾಯಿಸು, ನಮ್ಮ ಮೇಲೆ ಕೃಪೆ ಮಾಡು, ಒಂದಿಷ್ಟು ದಯೆ ತೋರು ಅಂತ ಹೇಳೋರು ನಾವು. ಮತ್ತು ನಮ್ಮೊಳಗೆ ಇದ್ಮೇಲೆ ಯಾರನ್ನ ಭಗವಂತ ಅಂತ ಕರೆಯೋದು, ಯಾರನ್ನ ತಂದೆ ಅಂತ ಕರೆಯೋದು? ನಾವೇ ಆ ಸ್ವರೂಪ ಆದಮೇಲೆ ನಮಗೆ ಯಾಕೆ ನರಳಾಟ, ನಮಗೆ ಯಾಕೆ ಒದ್ದಾಟ, ಯಾರಿಗಾಗಿ ಕೃಪೆ ಕೇಳೋದು, ಯಾರನ್ನ ಕೇಳೋದು? ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕಲ್ವಾ. अपने को भगवान समझ बैठ जाते हैं। बाबा कहते हैं ड्रामा अनुसार जब ऐसी हालत हो जाती है, भारत बिल्कुल ही लास्ट खाते में चला जाता है, तब बाबा आते हैं। ಒಂದು ಕಾಲದಲ್ಲಿ ಉತ್ಕೃಷ್ಟ ಭಾರತ, ಉತ್ತಿಷ್ಟ ಭಾರತ ಆಗಿತ್ತದು, ಎಲ್ಲರಿಗೂ ಜಾಗೃತಿ ಕೊಡುವಂಥದ್ದು. ಅಂಥ ಭಾರತ ಈಗ ಲಾಸ್ಟ್ ಖಾತೆ ಮೇ, ಅವಾಗೇ ನಾನು ಬರೋದು ಅಂತ ಹೇಳ್ತಾರೆ ಬಾಬುರು. ಅದಕ್ಕೆ ಈಗ ಅವಶ್ಯಕತೆ ಇದ್ದಾಗೆ ಬಂದಾಗ ಅದಕ್ಕೆ ಬೆಲೆ ಇರುತ್ತಲ್ವ. ಹಂಗೆ ಬಾಬಾನ ಹೇಳ್ತಾರೆ ಡ್ರಾಮಾನುಸಾರವಾಗಿ ಇಂಥ ಅಧೋಗತಿಗೆ ಬಂದಾಗ, ಅಯೋಮಯ ಸ್ಥಿತಿ ಇದ್ದಾಗ, ವಿಚಲಿತದಲ್ಲಿದ್ದಾಗ ನಾನು ಬರಬೇಕಾಗುತ್ತೆ. ಭಾರತ ಜಬ್ ಪುರಾಣ ಹೋ ತಬ್ ಫಿರ್ ನಯೇ ಬನೆ. ಹಳೆಯದಾದಮೇಲೆ ತಾನೇ ಅದು ಹೊಸದನ್ನಾಗಿ ಮಾಡಲಿಕ್ಕಾಗುತ್ತೆ. ನಯಾ ಭಾರತ ಜಬ್ ಥಾ ತೋ ಅವ್ರ ಕೋಯಿ ಧರ್ಮ ನೈತ. ನವಭಾರತ, ಹೊಸ ಭಾರತ ಇದ್ದಾಗ ಅನ್ಯ ಯಾವ ಧರ್ಮಗಳಿರಲಿಲ್ಲ. ಬೇರೆ ಧರ್ಮಗಳದೆಲ್ಲ ನಾವು ಇವತ್ತು ಅಂಕೆ ಸಂಖ್ಯೆ ಹೇಳ್ತೀವಿ, ಇಷ್ಟು 1000 ವರ್ಷದಿಂದ ಅಥವಾ ಇಷ್ಟು 100 ವರ್ಷಗಳಿಂದ ಇದೆ ಅಂತ. ಆದರೆ ಭಾರತ ಪ್ರಾಚೀನ, ಸನಾತನ, ಪುರಾತನ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ ಅದಿದ್ದಾಗ, ಸತ್ಯುಗ ಇದ್ದಾಗ, ನವಭಾರತವಾಗಿದ್ದಾಗ ಅನ್ಯ ಧರ್ಮಗಳಿರಲಿಲ್ಲ, ಅದನ್ನು ಸ್ವರ್ಗ ಅಂತಿದ್ರು. ಈಗ ಹಳೆಯ ಭಾರತ, ಇದನ್ನು ನರಕ ಅನ್ನಲಾಗುತ್ತೆ. ಅಲ್ಲಿ ಪೂಜ್ಯರಿದ್ದರು, ಈಗ ಪೂಜಾರಿಗಳಿದ್ದಾರೆ. ಪೂಜ್ಯ ಮತ್ತು ಪೂಜಾರಿಯ ವ್ಯತ್ಯಾಸವನ್ನು ಬಾಬಾ ಹೇಳ್ತಾರೆ, ತಿಳಿಸ್ಬಿಟ್ಟಿದ್ದೀನಿ ನಾನು ಅಂತ. ನಾವೇ ಆತ್ಮಗಳು ಪೂಜ್ಯರಿದ್ವಿ, ನಾವೇ ಆತ್ಮಗಳೇನಾಗ್ತೀವಿ, ಪೂಜಾರಿಗಳಾಗ್ತೀವಿ ಅಲ್ವಾ. ಪೂಜ್ಯ ಪೂಜಾರಿ, ನಾವೇ ಜ್ಞಾನಿ ಆತ್ಮಗಳಿದ್ದವರು, ನಾವೇ ಪೂಜಾರಿ ಆತ್ಮಗಳಾದ್ವಿ. ಆತ್ಮವೇ ಪೂಜ್ಯ, ಆತ್ಮವೇ ಪೂಜಾರಿ ಹೊರತು ಭಗವಂತನಲ್ಲ ಅಲ್ವಾ. ಭಗವಾನ್ ಕೋ ನೈ ಕಹೆಂಗೆ, ಪರಮಾತ್ಮನೇ ಪೂಜ್ಯ, ಪರಮಾತ್ಮನೇ ಪೂಜಾರಿ ಅನ್ನೋಕ್ಕಾಗುತ್ತಾ? ಇಲ್ಲ. ಲಕ್ಷ್ಮೀನಾರಾಯಣಕ್ಕೂ ಕಹೆಂಗೆ, ಇನ್ನು ಲಕ್ಷ್ಮೀನಾರಾಯಣರಿಗೆ ಹೇಳ್ಬೋದು ಅಂತಾರೆ. ಯಾಕೆಂದರೆ ಅವರು ಜನನ ಮರಣ ಚಕ್ರದಲ್ಲಿ ಬರುವ ಕಾರಣ ಪೂಜ್ಯರಿಂದ ಪಾತ್ರ ಮಾಡ್ತಾ ಮಾಡ್ತಾ ಪೂಜಾರಿಗಳಾದರು. ಇದೆಲ್ಲ ನಮ್ಮ ಬುದ್ಧಿಯಲ್ಲೇ ಬರಬೇಕು. ಹೇಗೆ ನಾವು ಪೂಜ್ಯರಿದ್ದವರು ಪೂಜಾರಿಗಳಾದ್ವಿ. ಬಾಬಾ ಹೇಳ್ತಾರೆ ಕಲ್ಪ ಪಹಲೆ ಭಿ ಮೈನೆ ಐಸೆ ಹಿ ಜ್ಞಾನ ದಿಯಾ ಥಾ, ಕಲ್ಪ ಕಲ್ಪ ದೇತಾ ಹೂँ. ಈಗ ಹೇಗೆ ಬಾಬಾ ನಮಗೆ ಹೇಳ್ತಿದ್ದಾರಲ್ಲ, ಬಾಬಾ ಏನು ಹೇಳ್ತಾರೆ, ಹೀಗೆ ನಾನು ಕಲ್ಪದ ಮೊದಲು ನಿಮಗೆ ತಿಳಿಸಿದ್ದೆ, ಅದಕ್ಕೆ ಕಲ್ಪ ಕಲ್ಪವೂ ಹೇಳ್ತಾ ಇರ್ತೀನಿ. ಮೈ ಆತಾ ಹಿ ಹೂँ ಕಲ್ಪಕ್ಕೆ ಸಂಗಮ ಪರ್. ಯಾವಾಗ ಬರ್ತಾರೆ ಪರಮಾತ್ಮ? ಯುಗ ಯುಗದಲ್ಲೂ ಬರೋದಿಲ್ಲ ಅಲ್ವಾ. ಯಾವಾಗ ಕರಿತೀವಿ ಅವಾಗೂ ಬರೋದಿಲ್ಲ. ಬಾಬಾ ಏನು ಹೇಳ್ತಾರೆ, ನಾನು ಬರೋದೇ ಕಲ್ಪದ ಸಂಗಮ ಯುಗದಲ್ಲಿ. ಮೇರಾ ನಾಮ್ ಹಿ ಪತೀತ್ ಪಾವನ್ ಹೇ. ಜಬ್ ಸಾರಿ ದುನಿಯಾ ಪತೀತ್ ಹೋತಿ ಹೇ ತಬ್ ಮೈ ಆತಾ ಹೂँ. ಇಡೀ ಜಗತ್ತು ಪತೀತವಾದಾಗ ನಾನು ಬರ್ತೇನೆ ಅಂತ ಬಾಬಾ ಹೇಳ್ತಾರೆ. ದೇಖೋ ಯ ಜಾಡ್ ಹೇ, ಇಸ್ಮೆ ಬ್ರಹ್ಮ ಊಪರ್ ಮೇ ಖಡಾ ಹೇ. ಯಾವುದ್ರ ಬಗ್ಗೆ ಹೇಳ್ತಿದ್ದಾರೆ? ಕಲ್ಪವೃಕ್ಷ. ಇದು ವೃಕ್ಷ. ಇಲ್ಲಿ ಮೇಲ್ಗಡೆ ಬ್ರಹ್ಮ ತಂದೆ ನಿಂತಿದ್ದಾರೆ. ಬ್ರಹ್ಮ ತಂದೆ ನಿಂತಿದ್ದಾರೆ. ಪಹಲೆ ಆದಿ ಮೇ ದಿಖಾತೆ ಹೇ ನಾ, ಅಭಿ ಸಬ್ ಪಿಚಾಡಿ ಮೇ ಹೇ. ಜೈಸೆ ಬ್ರಹ್ಮ ಪಿಚಾಡಿ ಮೇ ಪ್ರತ್ಯಕ್ಷ ಹುವಾ, ವೈಸೆ ವಾಬಿ ಪಿಚಾಡಿ ಮೇ ಆಯೆಂಗೆ. ಆದಿಯಲ್ಲೂ ತೋರಿಸ್ತಾರೆ, ಅಂತ್ಯದಲ್ಲೂ ತೋರಿಸ್ಬೇಕಾಗತ್ತೆ. ಏಕೆಂದರೆ ಆದಿಯಿಂದ ಪಾತ್ರ ಮಾಡ್ತಾ ಬಂದವರಿಗೆ ಅಂತಿಮದಲ್ಲಿ ಎಲ್ಲರೂ ಒಂದು ಕಡೆ ಏಕತ್ರಿತರಾಗಿದ್ದೇವೆ. ಜೈಸೆ ಕ್ರೈಸ್ತ ಹೇ ತೋ ಫಿರ್ ಅಂತ್ ಮೇ ಆಯೇಗ. ಅವ್ರು ಧರ್ಮ ಸ್ಥಾಪನೆ ಮಾಡೋಕ್ಕೆ ಬಂದ ಸಮಯವೇ ಅವ್ರ ಪಾಲಿಗೆ ಆದಿ. ಅಂತಿಮದಲ್ಲಿ ಎಲ್ಲ ಪಾತ್ರಧಾರಿಗಳು ಈ ನಾಟಕದ ತೆರೆಯ ಮುಂದೆ ಬರಲೇಬೇಕು ಅಂತಾರೆ ಬಾಬರು. ಅದಕ್ಕೆ ಪರಂತು ಹಮ್ ಪಿಚಾಡಿ ಯಾನಿ डाल के अंत में उनका चित्र नहीं दे सकते, समझा सकते हैं. ಸ್ಥಾಪನೆ ಮಾಡೋಕ್ಕೆ ಯಾವಾಗ ಬರ್ತಾರೆ? ದ್ವಾಪರ ಯುಗ ಅಂತ ಆ ಸಮಯದಲ್ಲಿ ದ್ವಾಪರದಲ್ಲಿ ತೋರಿಸಿರ್ತೀವಿ. ದ್ವಾಪರದಲ್ಲಿ ಬಂದ ಮೇಲೆ ಹಂಗೆ ಕಂಟಿನ್ಯೂ ಜನನ ಮರಣದಲ್ಲಿ ಅವ್ರು ಇರ್ತಾರೆ. ಹಾಗಂತ ಈಗ ಅಂತಿಮ ಸಮಯದಲ್ಲಿ ಇಲ್ಲಿದ್ದಾರೆ ಅಂತ ತೋರ್ಸಕ್ಕೆ ಬರೋದಿಲ್ಲ. ಬಾಬಾ ಹೇಳ್ತಾರೆ ಎಲ್ಲಿ ಆರಂಭ ಆಗಿರುತ್ತಲ್ಲ ಆ ಸಮಯವನ್ನು ತೋರಿಸ್ಬೋದು, ತಿಳಿಸ್ಬೋದು ಬಾಯಿಂದ. ಈಗ ಅವರು ಜನನ ಮರಣದಲ್ಲಿ ಇಲ್ಲೇ ಇದ್ದಾರೆ. ರೂಪ ಬದಲಾವಣೆ, ಸ್ಥಾನ ಬದಲಾವಣೆ, ಎಲ್ಲ ಬದಲಾವಣೆ ಆಗಿದೆ. जैसे यह देवी देवता धर्म की स्थापना करने वाला प्रजापिता ब्रह्मा है, अभी जाड़ की अंत में खड़ा है. क्राइस्त भी क्रिश्चियन धर्म का प्रजापिता है.
ಈಗ ಪ್ರಜಾಪಿತ ಬ್ರಹ್ಮನನ್ನು ಮೇಲ್ಗಡೆನೂ ತೋರಿಸಿದ್ದಾರೆ, ವೃಕ್ಷದಲ್ಲಿ ಅಂತ್ಯದಲ್ಲೂ ತೋರಿಸಿದ್ದಾರೆ. ಮೇಲ್ಗಡೆ ಯಾಕೆ ಅಂದರೆ ಅಲ್ಲಿಂದ ಅವರ ಪಾತ್ರ ಆರಂಭ ಆಗಿದೆ, ಅಲ್ಲಿ ನಾಮರೂಪ ಚೇಂಜ್ ಆಗ್ತಾ ಹೋಗುತ್ತೆ. ಹಂಗೆ ಕ್ರಿಸ್ತನು ಸಹಿತ ಕ್ರಿಶ್ಚಿಯನ್ ಧರ್ಮ ಶುರು ಮಾಡಿದಾಗ, ಆರಂಭ ಮಾಡಿದಾಗ, ಸ್ಥಾಪನೆ ಮಾಡಿದಾಗ ಅವಾಗಿಂದ ಅವ್ರದ್ದು ಪ್ರಕ್ರಿಯೆ ಶುರುವಾಗುತ್ತೆ, ಜನನ ಮರಣಗಳಲ್ಲಿ ಬರೋದು. ಆಮೇಲೆ ಅವರು ಈ ಸಮಯದಲ್ಲಿದ್ದಾರೆ. ಒಂದು ರೀತಿ ಕ್ರಿಶ್ಚಿಯನ್ ಧರ್ಮದ ಪ್ರಜಾಪಿತ ಇದ್ದ ಹಾಗೆ. ಜೈಸೆಯ ಪ್ರಜಾಪಿತ ಬ್ರಹ್ಮ, ವೈಸೆ ವೋ ಪ್ರಜಾಪಿತ ಕ್ರೈಸ್ತ್, ಪ್ರಜಾಪಿತ ಬುದ್ಧ. ಯಾಕೆಂದರೆ ರಚಯಿತ ಅಂದರೆ ಅವರಿಗೆಲ್ಲ ಪ್ರೇರಕ. ಅದಕ್ಕೆ ಸಬ್ ಧರ್ಮಕ್ಕೆ ಸ್ಥಾಪನಾ ಕರ್ನೇವಾಲೆ, ಇವರೆಲ್ಲ ಧರ್ಮದ ಸ್ಥಾಪನೆ ಮಾಡುವಂಥವ್ರು. ಸನ್ಯಾಸಿಯೋಂಕ ಶಂಕರಾಚಾರ್ಯ, ಉನ್ಕೋ ಬಿ ಪಿತಾ ಕಹೆಂಗೆ. ಸನ್ಯಾಸ ಧರ್ಮದ ಕರ್ತೃ ಅಂದ್ರೇ ಶಂಕರಾಚಾರ್ಯರು. ಸನ್ಯಾಸಿಗಳಿಗೆಲ್ಲ ಮಹಾಗುರು ಅವರು, ಪಿತಾ ಸ್ಥಾನದಲ್ಲಿ ತೋರಿಸ್ತಾರೆ. ಗುರು ಖಾತೆ, ಶಂಕರಾಚಾರ್ಯರಿಗೆ ಗುರು ಪರಂಪರೆ, ಏನಂತಾರಲ್ಲ ಸನ್ಯಾಸಿಗಳ ಪರಂಪರೆಯನ್ನು ಹುಟ್ಟು ಹಾಕಿದವರು. ಕಹೆಂಗೆ ಹಮಾರ ಗುರು ಶಂಕರಾಚಾರ್ಯ ಥಾ. ಈಗೂ ಎಷ್ಟೋ ಮಠಗಳಿದ್ದಾವೆ, ಶಂಕರ ಪೀಠ ಅಂತಲೇ ಹೇಳ್ತಾರೆ. ಅವರಿಂದ ಅದು ಆರಂಭಗೊಂಡಿದ್ದು ಎಷ್ಟೋ ವರ್ಷಗಳಿಂದ. ಯಾವಾಗಿದ್ರಲ್ಲ ಶಂಕರಾಚಾರ್ಯರು, ಅವ್ರು ಶುರು ಮಾಡಿದ್ದು ಅಂಥೇಳಿ ನಾವು ನೋಡ್ತೀವಿ. ಭಾರತದ ಉದ್ದಗಲಕ್ಕೂ ಶಂಕರ ಪೀಠಗಳನ್ನು, ಶಂಕರಾಚಾರ್ಯರ ಮಠಗಳನ್ನು. ಅದಕ್ಕೆ ಬಾಬಾ ಹೇಳ್ತಾರೆ, ಆದರೆ ಅವ್ರದ್ದು ಆದಿಯನ್ನು ತೋರಿಸ್ಬೋದು. ಈಗಿಲ್ಲಿದ್ದಾರೆ ಅಂದರೆ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಆದರೆ ನೀವು ಹೇಳ್ಬೋದು ಅವರು ಜನನ ಮರಣದಲ್ಲಿ, ಕಾಲಚಕ್ರದಲ್ಲಿ ಬರ್ತಾ ಈ ಅಂತಿಮ ಸಮಯದಲ್ಲಿ ಈಗಲೂ ಇದ್ದಾರೆ. ಈಗ ಎಲ್ಲರದು ತಮೋ ಪ್ರಧಾನ ಸ್ಟೇಜ್ ಅಲ್ವಾ ಅಂತಾರೆ ಬಾಬುರು. ಬಿ ಆಕರ್ ಸಮझेंगे, ಎಲ್ಲರೂ ಬರಲೇಬೇಕು ಅಂತಾರೆ ಬಾಬುರು. ಇಲ್ಲಿ ಎಲ್ಲರೂ ತಿಳ್ಕೊಳ್ತಾರೆ ಬೇರೆ ಬೇರೆ ರೂಪದಲ್ಲಿ. ಈಗ ಬಾಬನ ಮಕ್ಕಳಾಗಿ ಬಂದಿದ್ದಾರೆ. ಈ ಯಾವ ಜನ್ಮದಲ್ಲಿ ಅವ್ರು ಏನಾಗಿದ್ರು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಬಾಬಾ ಹೇಳಿದ್ರು ಒಟ್ಟಿನಲ್ಲಿ ಎಲ್ಲ ಯುಗದಲ್ಲಿ ಪಾತ್ರ ಮಾಡ್ತಾ ಅಂತಿಮದಲ್ಲಿ ಬರಲೇಬೇಕು. ಪಿಚಾಡಿ ಮೇ ಸಲಾಂ ಕರ್ನೆ ಆಯಂಗೆ ಜರೂರ್. ಯಾಕೆಂದರೆ ಇರೋದೇ ಒಂದೇ ಮಾರ್ಗ, ಒಂದೇ ದಾರಿ ಅಂದಮೇಲೆ ಅದೇ ದಾರಿಯನ್ನು ತುಳಿಲೇಬೇಕು, ನಮಸ್ಕರಿಸ್ಲಿಕ್ಕೆ ಬರಲೇಬೇಕಂದ್ರೆ ಅನ್ಯಥಾ ಬೇರೆ ಮಾರ್ಗ ಇಲ್ಲ ಅಂತ. ಉನ್ಹೋಂಕೋ ಭಿ ಕಹೆಂಗೆ ಬೇಹದ್ ಕೆ ಬಾಪ್ ಕೋ ಯಾದ್ ಕರೋ. ಬೇಹದ್ ಕಾ ಬಾಪ್ ಸಬ್ ಕೆ ಲಿಯೇ ಕಹತೆ ಹೇ, ದೇಹ ಸಹಿತ ದೇಹ ಕೆ ಸಬ್ ಸಂಬಂಧೋಂ ಕೋ ಛೋಡೋ. ಎಲ್ಲರಿಗೂ ಒಂದೇ ಸಂದೇಶ. ಯಾಕೆಂದ್ರೆ ನಮ್ಮದು ಇಲ್ಲಿ ಆತ್ಮರುಗಳಿಗೆ ಶಿಕ್ಷಣವಾಗಿರೋ ಕಾರಣ ನಮ್ಮದೇನು ಧರ್ಮ ಪ್ರಚಾರನೂ ಅಲ್ಲ, ಮತಾಂತರನೂ ಅಲ್ಲ. ಅದಕ್ಕೆ ಎಲ್ಲ ಧರ್ಮದವರಿಗೂ ನಾವು ಹೇಳ್ಬೋದು, ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ಒಬ್ಬ ತಂದೆಯನ್ನು, ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ. ಈ ಜ್ಞಾನ ಹರ್ ಏಕ ಧರ್ಮ ವಾಲಿಕೆಲಿ, ಭಗವಂತನ ನೆನಪು ಮಾಡೋದನ್ನೇ ಎಲ್ಲರೂ ಹೇಳ್ತಾರೆ. ಎಲ್ಲ ಧರ್ಮದಲ್ಲೂ ಇದೆ, ಅದನ್ನು ನಾವು ಹೇಳಬೇಕು, ಎಲ್ಲ ಧರ್ಮದವ್ರಿಗೂ ಹೇಳಬೇಕು. ಇದು ಎಲ್ಲ ಧರ್ಮೀಯರಿಗಾಗಿ. ಎಲ್ಲ ಬಾಬಾ ಏನು ಹೇಳ್ತಾರೆ, ದೇಹಕ್ಕೆ ಧರ್ಮ ಛೋಡ್, ಅಪನೆಗೂ ಅಶರೀರಿ ಸಮಜ್ ಬಾಪ್ಗೂ ಯಾದ್ ಕರು. ದೇಹದ ಧರ್ಮಗಳು ಹಲವಾರು ಇವತ್ತು. ನಾ ಹಿಂದೂ, ನಾ ಕ್ರಿಶ್ಚಿಯನ್, ನಾ ಮುಸ್ಲಿಮ್, ಅಥವಾ ನಾನು ಪಾರ್ಸಿ, ನಾ ಜೈನ, ನಾ ಸಿಖ್, ಏನೇನೋ ಹೇಳ್ತಾರೆ, ನಾನು ಹಾಗೆ ಹೀಗೆ ಅಂತ. ಅದಕ್ಕೆ ದೇಹನೇ ನೀವಲ್ಲ ಅಂದಾಗ ಧರ್ಮ ಎಲ್ಲಿ ಅದು? ನಿಮ್ಮನ್ನು ಅಶರೀರಿ ಅಂತ ತಿಳ್ಕೊಂಡು ನಾನು ನೆನಪು ಮಾಡಿ ಅಂತಾರೆ ಬಾಬರು. ಎಷ್ಟು ನೆನಪು ಮಾಡ್ತಿರೋ, ಜ್ಞಾನ ಧಾರಣೆ ಮಾಡ್ತಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಕಲ್ಪದ ಮೊದಲು ಯಾರು ಎಷ್ಟು ಜ್ಞಾನ ಪಡೆದಿದ್ರು ಅಷ್ಟು ಖಂಡಿತ ಈಗಲೂ ಪಡೀತಾರೆ. ನಾವು ಕೆಲವೊಮ್ಮೆ ಅವ್ರು ಬರಲಿಲ್ಲ, ಇವ್ರು ಬರಲಿಲ್ಲ ಅಂತೀವಿ. ನಾವು ಬರಲಿ, ಪಕ್ಕ ಆಗಲಿ, ಉಳಿಲಿ ಅಂತೀವಿ. ವಿಚಿತ್ರ ಡ್ರಾಮಾ ಇದೆ. ಬರಲೇಬೇಕಾದವರು ಬಂದೇ ಬರ್ತಾರೆ, ಹುಡುಕೊಂಡಾದರೂ ಬರ್ತಾರೆ. ಎಷ್ಟೋ ಜನ ಬಾಬೋರ ಮಕ್ಕಳ ಅನುಭವ ಇದೆ. ಕೆಲವರಿಗೆ ಕೋರ್ಸೇ ಆಗಿಲ್ಲ, ಕ್ಲಾಸ್ ಕೇಳಿ ಪಕ್ಕ ಆಗಿರ್ತಾರೆ. ಕೆಲವ್ರಿಗೆ ಕೋರ್ಸ್ ಆಗಿರುತ್ತೆ, ಮತ್ತು ಕ್ಲಾಸಿಗೆ ಬರ್ರಿ ಅಂತ ದಿನಾಲೂ ಕರೀತಿರ್ತಾರೆ, ಆದರೂ ಅವ್ರು ಪಕ್ಕನೇ ಆಗಲ್ಲ. ಇಷ್ಟೇ, ನಾವೆಷ್ಟು ಪ್ರಯತ್ನ ಮಾಡಿದ್ದೀವಿ ರೀ, ಅವ್ರು ಬರಲೇ ಇಲ್ಲ. ಕೆಲವ್ರು ಎಷ್ಟೋ ಜನ ಸಮರ್ಪಣೆನೂ ಆಗಿದ್ದಾರೆ, ಬರೀ ಕೋರ್ಸನೇ ಇಲ್ಲ, ಸಮರ್ಪಣೆ ಆದಮೇಲೆ ಜ್ಞಾನ ಅರ್ಥ ಆಗಿದೆ. ಈಗಲ್ಲ, ಮೊದಲೆಲ್ಲ ಹಾಗೆ ಬಂದವರು ತಾನೆ. ಬಾಬನ ಮೇಲಿನ ಪ್ರೀತಿಗೋ ಅಥವಾ ಇದು ಒಳ್ಳೆಯದು ಅಂತ ಬಂದ ಮೇಲೆ ಅರ್ಥ ಆಗಿ ಇಂಥ ಒಳ್ಳೆಯ ಜಾಗದಲ್ಲಿದ್ದೀನಿ, ಇಲ್ಲೇ ಜೀವನ ಸಾಫಲ್ಯ ಮಾಡ್ಕೊಳ್ಬೇಕು ಅಂತ ಹೇಳೋ ಉದ್ದೇಶ ಏನಂದರೆ, ಬರೋರಿದ್ದ ಆತ್ಮಗಳು ಬಾಬಾ ಹೇಳ್ತಾರೆ ಬಂದೇ ಬರ್ತಾರೆ. ಅದಕ್ಕೆ ಅವ್ರು ಖಂಡಿತ ಅಷ್ಟು ಜ್ಞಾನ ಪಡೀತಾರೆ. ತುಮ್ ಬಚ್ಚೋं को कितनी फ़ख्र रहना चाहिए, ಹಮ್ ವಿಶ್ವಕ್ಕೆ ರಚಯಿತ ಬಾಪ್ಗೆ ಬಚ್ಚೆ. ಎಷ್ಟು ಹೆಮ್ಮೆ ಇರಬೇಕು ನಮಗೆ ಅಂತಾರೆ ಬಾಬವರು. ಅಭಿಮಾನ, ಇಲ್ಲಿ ಅಭಿಮಾನ ಅಂದರೆ ಕೆಟ್ಟದಲ್ಲ, ಒಂದು ನಶೆ ಇರಬೇಕು, ಅಭಿಮಾನ ಇರಬೇಕು. ನಮಗೆ ಭಾಳ ಅಭಿಮಾನ ರೀ ಅವ್ರ ಬಗ್ಗೆ ಅಂತಿರ್ತಾರಲ್ಲ, ಯಾರ ಬಗ್ಗೆ ನಮಗಿಲ್ಲ ಅಭಿಮಾನ ಇರಬೇಕು, ನಶೆ ಇರಬೇಕಂದ್ರೆ, ನಾನು ವಿಶ್ವರಚಯಿತ ತಂದೆಯ ಮಗು. ಬಾಬಾ ಹಮ್ಕೋ ವಿಶ್ವ ಕಾ ಮಾಲಿಕ್ ಬನಾತೆ ಹೇ, ರಾಜಯೋಗ ಸಿಕ್ಲಾ ರೇ ಹೇ, ಕಿತನಿ ಸಹಜ ಬಾತ್. ಬಾಬಾ ಏನು ಮಾಡ್ತಿದ್ದಾರೆ, ರಾಜಯೋಗವನ್ನು ನಮಗೆ ಕಲಿಸ್ತಾ ಇದ್ದಾರೆ.
परंतु चलते चलते थोड़ी सी बात में संशय आ जाता है, इसको ही माया का तूफान व परीक्षा कहा जाता। ಬಾಬಾ ನೋಡಿದರೆ ಹೆಮ್ಮೆ ಇರಲಿ, ಮಕ್ಕಳಿಗೆ ನಶೆ ಇರಲಿ, ಒಂದು ಶುದ್ಧ ಅಭಿಮಾನ ಇರಲಿ ಅಂತ ಹೇಳ್ತಾರೆ. ಆದರೆ ಅಂಥ ನಶೆ ಖುಷಿ ಇರುವಂಥ ಮಕ್ಕಳೂ ಸಹಿತ ಆಮೇಲೆ ಏನಾಗ್ಬಿಡ್ತಾರೆ, ಮಾಯೆ ಬಿರುಗಾಳಿಗಳಿಗೆ ವಶ ಆಗಿಬಿಡ್ತಾರೆ. ಕಾರಣ ಜ್ಞಾನ ಮಾರ್ಗದಲ್ಲಿ ನಡೀತಾ ನಡೀತಾ ಒಂದು ಸಣ್ಣ ಸಂಶಯವೋ ಅಥವಾ ಬಾಬಾ ಹೇಳ್ತಾರೆ ಗುಮಾನಿನೋ ಬಂತು ಶಂಕೆ ಅಂದರೆ ಕ್ಲಿಯರ್ ಮಾಡಿಕೊಳ್ಳಿಲ್ಲ ಅಂದರೆ ಅಷ್ಟೇ ಸಾಕು, ಇದು ಆತ್ಮ ದುರ್ಬಲ ಆಗ್ತಾ ಇದೆ, ಇದನ್ನೇ ಎಷ್ಟೊತ್ತಬೇಕು, ಇವ್ರನ್ನ ನನ್ನ ಕಡೆ ಎಳ್ಕೊಂಬಿಡಬೇಕು ಅಂತ ಮಾಯೆ ಏನು ಮಾಡುತ್ತೆ, ಪರೀಕ್ಷೆಗಳನ್ನು ಒಡ್ಡುತ್ತೆ ಅಂತಾರೆ ಬಾಬವರು. ಕಹಾ ಜಾತಾ ಹೇ ಅಲ್ವಾ, ಈ ಮಾಯೆ ತುಫಾನ್ಗೆ ವಶ ಆಗಿಬಿಡ್ತಾರೆ ಅಂತ ಹೇಳಲಾಗುತ್ತೆ. या तो बाबा कहते ही हैं कि गृहस्थ व्यवहार में रहना है, सबको घर बार छुड़ा दूँ तो सब यहाँ बैठ जाए. ಎಲ್ಲರನ್ನ ಮನೆ ಮಠ ತೋರಿಸೋದೇ ಇಲ್ಲ. ಕೆಲವ್ರಿಗೆ ತಪ್ಪು ಕಲ್ಪನೆ, ಬಾಬನ ಮನೆಗೆ ಹೋಗ್ಬಿಟ್ರೆ ಹಂಗೆ ಆಗ್ಬಿಡ್ತಾರೆ ಅಂತ. ಸಾಧ್ಯನೇ ಇಲ್ಲ ಹಂಗೆ ಆಗಲಿಕ್ಕೆ. ಕರ್ಕೊಂಬಂದರೂ ಇರೋಕ್ಕಾಗಲ್ಲ, ಸಂಸ್ಕಾರ ಬೇಕಲ್ವ. ಸಿಕ್ಕ ಮಣ್ಣಲ್ಲಿ ಮೂರ್ತಿ ಮಾಡಲಿಕ್ಕಾಗತ್ತಾ? ಆ ಮೂರ್ತಿ ಮಾಡಬೇಕಾದ್ರೆ ಆ ಮಣ್ಣಿಗೂ ಒಂದು ಗಟ್ಟಿತನ ಇರಬೇಕಲ್ಲ, ಆ ಮಣ್ಣಿಗೂ ಒಂದು ಸಾಮರ್ಥ್ಯ ಬೇಕಲ್ವ. ಅದೇ ಥರ ಬಾಬಾ ಹೇಳ್ತಾರೆ, ಎಲ್ಲರೂ ಬಾಬನ ಮನೆಯಲ್ಲಿ ಇರೋಕ್ಕೂ ಆಗೋದಿಲ್ಲ, ಎಲ್ಲರನ್ನೂ ಇರಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಅವರವರ ಜವಾಬ್ದಾರಿ, ಅವರವ್ರದ್ದು ಏನು ಲೆಕ್ಕಾಚಾರ ಇದೆ, ಏನೇನು ಪಾತ್ರ ಇದೆ ಅದನ್ನು ನಿಭಾಯಿಸಲೇಬೇಕು. ಅದಕ್ಕೆ ಶಿವಬಾಬಾ ಏನು ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿರೋ ಮಕ್ಕಳು ಅಲ್ಲೇ ಇರಬೇಕು. ಅದನ್ನೆಲ್ಲ ಅವ್ರನ್ನ ಬಿಡಿಸಿ, ಮನೆ ಬಿಡಿಸಿ ಇಲ್ಲಿ ಇಟ್ಕೊಂಡು ಏನು ಮಾಡೋದು? ಏನು ಮಾಡೋದು ಸರಿಯಲ್ಲ, ಇಟ್ಕೊಳ್ಳೋಕ್ಕೂ ಬರೋದಿಲ್ಲ. ವ್ಯವಹಾರನೂ ಮಾಡಬೇಕಲ್ಲ, ಜೀವನ ನಿರ್ವಹಣೆನೂ ಮಾಡಬೇಕಲ್ಲ. ಕೆ ಫಿರ್ ಸಮಯ ಪರ್ ಸರ್ವಿಸ್ ಮೇಲೆ ಲಗ್ ಜಾನ, ಜೀವನ ನಿರ್ವಹಣೆನೂ ಮಾಡಿ ಅದರಲ್ಲೂ ಒಂದಿಷ್ಟು ಸಮಯ ಉಳಿಸ್ಕೊಂಡು ಬಾಬನ ಸೇವೆಯಲ್ಲೂ ನಿರತರಾಗಬೇಕು, ತೊಡಗಬೇಕು, ತತ್ಪರರಾಗಬೇಕು. ಜಿನೋನೆ ದಂಧೆ ಆದಿ ಕೋ ಛೋಡಾ ಹೇ ಉನ್ನೋಂಕೋ ಫಿರ್ ಸರ್ವಿಸ್ ಮೇ ಲಗಾತೆ. ಏನಾದರೂ ಮಾಡಲೇಬೇಕು ಕರ್ಮಕ್ಷೇತ್ರದಲ್ಲಿದ್ದ ಮೇಲೆ. ಮತ್ತು ಯಾರು ನಿರ್ಬಂಧನ ಇದ್ದಾರೆ, ಬೇರೆ ಯಾವುದೇ ಹೊಣೆಗಾರಿಕೆ ಇಲ್ಲ ಲೌಕಿಕದ್ದು ಅಂದಮೇಲೆ ಅವ್ರನ್ನ ಕಂಪ್ಲೀಟಾಗಿ ಅಲೌಕಿಕ ಸೇವೆಯಲ್ಲಿ ಅವರು ಇದ್ದಷ್ಟು ಆ ಒಂದು ಪ್ರತಿ ಕ್ಷಣ ಪ್ರತಿದಿನ ಜೀವನ ಸಫಲ ಆಗ್ತಾ ಹೋಗುತ್ತೆ. तो कोई बिगड़ पड़ते हैं, कोई तो समझते ना श्रीमत में कल्याण है. ಬಾಬಾ ಏನು ಹೇಳ್ತಾರೆ, ನಿರ್ಬಂಧನ ಇದ್ದರೆ ನಿಮ್ಮ ಜೀವನ ಈಶ್ವರೀಯ ಸೇವೆಯಲ್ಲಿ ನೀವೇನು ಮಾಡಿರಿ, ಸಫಲ ಮಾಡಿ ಅಂತ. ಬಾಬಾ ಎರಡೂ ಹೇಳ್ತಾರೆ, ಜವಾಬ್ದಾರಿ ಇದೆಯಾ ಅಲ್ಲೇ ಎದ್ಕೊಂಡು ಮಾಡಿರಿ, ಸ್ವಲ್ಪ ಸಮಯ ತೆಗೀರಿ, ಬಾಬನ ಸೇವೆಗೆ ಕೊಡ್ರಿ, ಲೌಕಿಕ ಅಲೌಕಿಕ ಬ್ಯಾಲೆನ್ಸ್ ಇಟ್ಕೊಂಡು ಆತ್ಮೋನ್ನತಿ ಅದು ಇದು ಬ್ಯಾಲೆನ್ಸ್ ಮಾಡಿರಿ ಅಂತ. ಖಾಲಿ ಇದ್ದೀರಿ, ನಿಮಗೇನು ಬಂಧನ ಇಲ್ಲ, ಪಾಲಕರು ಪರ್ಮಿಷನ್ ಇದೆ, ಅಥವಾ ನಿಮ್ಮಿಂದಲೇ ಮನೆ ನಡಿಬೇಕು ಅಂತಿಲ್ಲ, ಕಾಲಹರಣ ಮಾಡೋ ಬದಲಾಗಿ, ಜೀವನ ವೇಸ್ಟ್ ಮಾಡ್ಕೊಳ್ಳೋ ಬದಲಾಗಿ ಈಶ್ವರೀಯ ಸೇವೆಯಲ್ಲಿ ನಿರತರಾಗ್ರಿ ಅಂತಾರೆ. ಕೆಲವ್ರಿಗೆ ಅದು ಸಹಿತ ಸರಿ ಅನಿಸೋದೇ ಇಲ್ಲ ಅವರಿಗೆ. ಅದಕ್ಕೆ ಕೊಯ್ತು ಸಮಜ್ತೆ. ಕೆಲವರು ಇದ್ದಾರೆ, ಬಾಬಾ ಹೇಳಿದ್ದಾರೆ, ಬಾಬನ ಒಂದೊಂದು ಶ್ರೀಮತದಲ್ಲೂ ನಮ್ಮ ಕಲ್ಯಾಣ ಇದೆ ಅಂದಮೇಲೆ ಶ್ರೀಮತದನುಸಾರವಾಗಿ ನಾನು ನಡಿಲೇಬೇಕು ಅಂತ. ಡೈರೆಕ್ಷನ್ ಮಿಲಾ ಹೇ ಉಸ್ಮೆ ಫಿರ್ ಆನಾಕಾನಿ ನೈ ಕರ್ನಿ ಚಾಹಿಯೆ. ಬಾಬನ ಡೈರೆಕ್ಷನ್ ಸಿಕ್ಕಿದೆ ಅಂದಮೇಲೆ ಅದನ್ನು ಏನು ಮಾಡಬಾರ್ದು. ಆನಾಕಾನಿ ಅಂದರೆ ಡೋಂಟ್ ಕೇರ್ ಮಾಡೋದಾಗಲಿ, ಮಾಡಿದ್ರೆ ಆಯ್ತು ಬಿಡು ಅನ್ನೋದಾಗಲಿ, ಕಡೆಗಣನೆ ಮಾಡೋದಾಗಲಿ, ಇದೆಲ್ಲ ಮಾಡಬಾರ್ದು. ಬಾಬಾ ಹರ್ ಬಾತ್ ಮೇ ಕಲ್ಯಾಣಕಾರಿ. ಶಿವಬಾಬನ ಒಂದೊಂದು ವಾಕ್ಯ, ಬಾಬಾ ಕೊಡುವ ಒಂದೊಂದು ಸಲಹೆ, ಬಾಬಾ ಹೇಳುವಂಥ ಒಂದೊಂದು ಶ್ರೀಮತದ ಮಾತಿನಲ್ಲೂ ನಮ್ಮ ಕಲ್ಯಾಣ ಇದೆ. ಮಾಯಾ ಬಡಿ ಚಂಚಲ್ ಹೇ, बहुत है जो समझते हैं ना ऐसे रहने से तो कोई धंधा आदि करे, कोई समझते हैं ना शादी करे. ಮಾಯೇನು ಭಾಳ ವಿಚಿತ್ರ ಅಂತಾರೆ ಬಾಬರು. ಬುದ್ಧಿನ ಸೆಕೆಂಡ್ ಚಂಚಲ ಮಾಡೋಕ್ಕೆ ನೋಡುತ್ತದು. ಈಗ ಕೆಲವ್ರು ಏನು ಮಾಡ್ತಾರೆ, ಇಲ್ಲಿರೋದಕ್ಕಿಂತ ಏನಾರ ಒಂದು ಕೆಲಸ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತಲ್ಲ, ಕೆಲಸ ಮಾಡಿದ್ರೆ ಧನ ಸೇವೆನೂ ಮಾಡ್ಬೋದು, ಆಗೊಮ್ಮೆ ಈಗೊಮ್ಮೆ ಫ್ರೀ ಟೈಮ್ ಮಾಡಿಕೊಂಡು ಇಲ್ಲಿ ತನು ಸೇವೆನೂ ಮಾಡ್ಬೋದು, ಡಬಲ್ ಸೇವೆ ಮಾಡ್ಬೋದಲ್ಲ. ಸೆಂಟ್ರಲ್ಲೇ ಎದ್ಬಿಟ್ರೆ ಬರೀ ತನು ಸೇವೆನೇ ಆಗುತ್ತೆ. ಅದಕ್ಕೆ ನಾನು ಕೆಲಸಕ್ಕೆ ಹೋಗಬೇಕು ಅಥವಾ ಜಾಬ್ ಮಾಡಬೇಕು ಅಂತಾರೆ ಕೆಲವರು. ಹಂಗೆ ವಿಚಾರ ಬರುತ್ತೆ. ಇನ್ನು ಕೆಲವರಿಗೆ ನಾನು ಮದುವೆ ಮಾಡ್ಕೋಬೇಕು ಅಂತಲೂ ವಿಚಾರ ಬರುತ್ತೆ. ಬುದ್ಧಿ ಚಕ್ರ ಖಾತಿರಾತಿ. ಬುದ್ಧಿ ಹಿಂಗೆ ಚಂಚಲ ಸಂಕಲ್ಪಗಳಿಂದ ತಿರುಗ್ತಾನೇ ಇರ್ತದೆ ಅಂತಾರೆ. ಫಿರ್ ಪಡಾಯಿಗೆ ಛೋಡ್ದೈತೆ. ಆಮೇಲೆ ಆ ಮಕ್ಕಳು ಏನು ಮಾಡ್ತಾರೆ, ಬಾಬನ ವಿದ್ಯೆಯನ್ನು, ಬಾಬಾ ಕೊಡೋ ಜ್ಞಾನವನ್ನು ಬಿಟ್ಟುಬಿಡ್ತಾರೆ. ಕೊಯ್ತು ಬಾಪ್ ಸೆ ಗ್ಯಾರಂಟಿ ಕರ್ತೆ ಹಮ್ ಶ್ರೀಮತ್ ಪರ್ ಜರೂರ್ ಚಲೆಂಗೆ. ಅಂದರೆ ಯಾಕೆ ಹೇಳ್ತಾರೆ ಬಾಬಾ, ಎರಡೂ ಥರದ ಮಕ್ಕಳಿದ್ದಾರೆ. ಕೆಲವರು ಈ ಥರ ವಿಚಲಿತ ಆಗಿ ಸಂಕಲ್ಪಗಳ ಅಯೋಮಯ ಸ್ಥಿತಿಯಲ್ಲಿ ಬಂದು ಬಾಬರಿಂದ ದೂರ ಆದರೆ, ಇನ್ನು ಕೆಲವು ಮಕ್ಕಳು ಬಾಬನ ಶ್ರೀಮತ, ಬಾಬಾ ಹೇಳಿದ್ದಾರೆ ಅಂದಮೇಲೆ ಕಲ್ಯಾಣ ಇದೆ, ನಾನು ಮಾಡಲೇಬೇಕು ಅಂತ
ಅವ್ರೇನು ಮಾಡ್ತಾರೆ, ಅಷ್ಟು ಅಟೆನ್ಷನ್ ಕೊಟ್ಟು ಶ್ರೀಮತದನುಸಾರವಾಗಿ ನಿಯಮಬದ್ಧವಾಗಿ ತಾವು ಕರ್ಮ ಮಾಡುತ್ತಾ ಕರ್ಮಕ್ಷೇತ್ರದಲ್ಲೂ ಮುಂದುವರಿಯುತ್ತಾ ಬಾಬನ ಸೇವೆಯಿಂದ ತಮ್ಮ ಜೀವನವನ್ನು ಸಫಲ ಮಾಡಿಕೊಳ್ಳುತ್ತಾರೆ. ವಾಹೆ असुरी मत या है ईश्वरीय मत. असुरी मत पर चलने से बहुत बड़ी सजाएं खाते हैं. असुरी मतದಿಂದ ಯಾವತ್ತೂ ಒಳ್ಳೆಯದಾಗೋದಿಲ್ಲ ಮತ್ತು ಶಿಕ್ಷೆ ಅಂತೂ ಕಟ್ಟಿಟ್ಟು ಬುತ್ತಿ. उन्होंने फिर गरुड़ पुराण में डराने की रोचक बातें लिख दी है. ಗರುಡ ಪುರಾಣದಲ್ಲಿ ಒಂಥರ ರೋಚಕ ಅಂದರೆ ಮೈ ನೆವರೇಳಿಸುವಂಥ, ರೋಮಾಂಚನ ಅನ್ನಲ್ಲ, ಮೈ ನೆವರೇಳು, ಭಯ ಆದಾಗ ಹೆಂಗಾಗುತ್ತೆ ಒಂಥರ ಮೈಯೆಲ್ಲ ಭಯಭೀತರಾದಾಗ, ಅದಕ್ಕೆ ಗರುಡ ಪುರಾಣದಲ್ಲಿ ಆ ಥರ ಭಯಾನಕವಾಗಿರ್ತಕ್ಕಂಥ ವಿಚಾರಗಳನ್ನು ಬರೆದಿದ್ದಾರೆ. ಜಿಸ್ಸೆ ಜಾಸ್ತಿ ಪಾಪನ ಕರೆ. ಹಂಗ್ಯಾಕೆ ಬರೆದಿದ್ದಾರೆ ಅಂದರೆ ಮನುಷ್ಯನಿಗೆ ಒಂದು ಪಾಪ ಪ್ರಜ್ಞೆ ಇರಲಿ, ಕೆಟ್ಟ ಕರ್ಮಗಳನ್ನು ಮಾಡದಿರಲಿ, ಭೀತಿ ಇರಲಿ, ಭಯ ಇರಲಿ ಅನ್ನೋ ಉದ್ದೇಶಕ್ಕೆ. ಆದರೆ ಫಿರ್ ಬಿ ಸುಧರ್ತಿ ತೊಡಿ. ಆದರೆ ಜನ ಏನು, ಇದು ಯಾರು ಕಂಡಿದ್ದಾರೆ, ಶಿಕ್ಷೆ ಅನುಭವಿಸುವಾಗ ಎಲ್ಲರೂ ಅನುಭವಿಸ್ದಂಗೆ ನಾನು ಅನುಭವಿಸಿದ್ರಾಯ್ತು ಅಂತ ಅಂದ್ಕೊಂಡು ಸುಧಾರಣೆನೇ ಆಗೋದಿಲ್ಲ. यह सब बाबा समझाते हैं. ज्ञान का सागर कोई मनुष्य नहीं हो सकता. ಜ್ಞಾನ ಸಾಗರ ಒಬ್ಬ ಮನುಷ್ಯ ಆಗ್ಲಿಕ್ಕೆ ಸಾಧ್ಯವೇ? ಜ್ಞಾನ का सागर ನಾಲೆಜ್ಫುಲ್ ಬಾಪ್ ಸಮझाರೆ. ಯಾರು ನಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ? ಜ್ಞಾನ ಸಾಗರ ನಾಲೆಜ್ಫುಲ್ ಆಗಿರ್ತಕ್ಕಂಥ ತಂದೆ ತಿಳಿಸ್ತಾ ಇದ್ದಾರೆ. ಜೋ ಸಮಜ್ತೆ ಹೇ ವ ಫಿರ್ ಸಮझाते हैं. ಯಾರು ತಿಳ್ಕೊಳ್ತಾರೆ ಅವರೇ ಇನ್ನೊಬ್ಬರಿಗೆ ತಿಳಿಸಬಲ್ಲವರು. ಅದಕ್ಕೆ ತಿಳಿದವರೇ ತಿಳಿಸಬಲ್ಲವರು, ಬಲ್ಲವರೇ ಬರೆಯಬಲ್ಲರು ಅಂತ ಹೇಳ್ತಾರಲ್ಲ, ಹಾಗೆ ಚೆನ್ನಾಗಿ ತಿಳ್ಕೊಂಡು ಮಕ್ಕಳು ಇನ್ನೊಬ್ರಿಗೆ ತಿಳಿಸ್ತಾರೆ. ಖಾತೆನೇ ಠೀಕ್ ಬಾತೆ. ಬಾಬಾ ಹೇಳಿದ್ದು ಕರೆಕ್ಟ್ ಇದೆ, ಕರೆಕ್ಟ್ ಇರೋದನ್ನು ನಾವು ಯಾಕೆ ಹೇಳಬಾರ್ದು? ಫಿರ್ ಆಯಂಗೆ, ಹೊಸ್ದಾಗಿ ಕೇಳಕ್ಕೆ ಬಂದಿರ್ತಾರೆ, ಅವ್ರಿಗೆ ಹೌದು ಹೌದು ಅನ್ನಿಸಿದಾಗ ನಾವು ಮತ್ತೆ ಕೇಳಬೇಕಂತ ಬರ್ತಾಯಿರ್ತಾನೆ. ಸತ್ಯ ಅಂತ ಮನವರಿಕೆ ಆಯಿತು, ಅದಕ್ಕೆ ಮತ್ತೆ ಮನದಲ್ಲಿ ತುಂಬಿಸ್ಕೊಳ್ಳೋಕ್ಕೆ ಮತ್ತೆ ಬರ್ತಾನೆ ಇರ್ತಾರೆ. ಬಸ್ ಪ್ರದರ್ಶನಿ ಸೆ ಬಾಹರ್ ನಿಕ್ಲಿ ಅವ್ರ ಖಲಾಸ್. ಮನವರಿಕೆ ಆದವರು ಬರ್ತಾರೆ, ಕೆಲವ್ರಿಗೆ ಆ ಪೂರ್ತಿಗಷ್ಟೇ ಚೆನ್ನಾಗಿದೆ, ಒಳ್ಳೇದು ಹೇಳ್ತಾರೆ, ಸರಿಯಾದ ಮಾತುಗಳು ಹೇಳ್ತಾರೆ ಅಂತ ಅಲ್ಲಿ ಖುಷಿಯಾಗುತ್ತೆ. ಹೊರಗಡೆ ಸ್ಟಾಲಿಂದಲೋ ಸೆಂಟರಿಂದಲೋ ಒಟ್ಟಿನಲ್ಲಿ ಆ ಜಾಗದಿಂದ ಬೇರೆ ಜಾಗಕ್ಕೆ ಹೊರಗಡೆ ಬರ್ತಿದ್ದಂಗೆ ಎಲ್ಲ ಮರ್ತು ಹೋಗ್ಬಿಡುತ್ತೆ. ಹಾಂ ಕೊಯ್ 2-3 ಬಿ ನಿಕ್ಲೆ ತೋ ಬಿ ಅಚ್ಚಾ ಹೇ. ಒಂದು ಪ್ರದರ್ಶನಿನೋ ಶಿಬಿರನೋ ಅಥವಾ ಹಿಂಗೇನಾದರೂ ದೊಡ್ಡ ಪ್ರಮಾಣದಲ್ಲಿ ಪ್ರವಚನ ಮಾಲೆನೋ ಈ ಥರ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಬಹಳನೇ ಖರ್ಚಾಗಿರುತ್ತೆ. ಹಿಂದೆ ಎಷ್ಟೋ ಜನರ ಶ್ರಮ ಇರುತ್ತೆ, ವಾರಗಟ್ಟಲೆ ಮಾಡಿರ್ತೀರಿ, ಎಷ್ಟೊಂದು ಪರಿಶ್ರಮ ಪಟ್ಟಿರ್ತೀರಿ, ಕೇಳಲಿಕ್ಕೆ ತುಂಬ ಜನ ಬಂದಿರ್ತಾರೆ. ಇಷ್ಟೆಲ್ಲ ಜನ ಬಂದಿದ್ದಾರೆ, ಇವರೆಲ್ಲ ಪಕ್ಕ ಆಗಿಬಿಡ್ಲಿ ಅಂತ ನಮಗೆಲ್ಲರಿಗೂ ಒಂದು ಶುಭ ಆಶಯ ಆಗಲಿ, ಬಾಬನ ಮಕ್ಕಳಾಗಲಿ ಅಂತ. ಶುಭಾಬ ಏನು ಹೇಳ್ತೀರಿ, ಎಷ್ಟು ಸುಲಭ ಎಲ್ಲರೊಳಗೇನಾಗಲ್ಲ, ಅದು ಧಾರಣೆ ಆಗೋದಿಲ್ಲ, ಅರ್ಥ ಆಗೋದಿಲ್ಲ. ಒಂದು 2-3 ಜನ ಪಕ್ಕ ಆದರೂ ನಮ್ಮ ಸೌಭಾಗ್ಯ ಅಂತಾರೆ ಬಾಬೋರು. ಒಳ್ಳೆಯದೇ, ಅದು ಒಳ್ಳೆ ರಿಸಲ್ಟೇ ಅಂತಲೇ ಹೇಳ್ತಾರೆ ಬಾಬೋರು. ಪ್ರಜಾತ ಬಹುತ್ ಬಂತಿರತ್ತೆ. ಕ್ವಾಲಿಟಿ ಆತ್ಮಗಳು ಕಡಿಮೆ ಇರ್ತಾರೆ, ಕ್ವಾಂಟಿಟಿ ಹೆಚ್ಚಿರುತ್ತೆ. ಪ್ರಜೆಗಳಾಗಿ ಆದರೂ ಬರ್ತಾರೆ, ನಮ್ಮದು ಶ್ರಮ ವೇಸ್ಟ್ ಆಯಿತು ಅಂತ ಅಂದ್ಕೊಳ್ಳೋ ಹಾಗೇ ಇಲ್ಲ. ವರ್ಷ ಪಾನೆ ಲಾಯಕ್ ಕೊಯ್ ಮುಷ್ಕಿಲ್ ನಿಕಲ್ತೆ. ಪಕ್ಕಾ ಮಕ್ಕಳು ಅಂದರೆ ಯಾರು? ವಾರಸುದಾರರು. ವಾರಸುದಾರರ ಮೇಲೆ ಅವ್ರಿಗೆ ಆಸ್ತಿ ಕೊಡಲೇಬೇಕು. ಆ ವಾರಸುದಾರರಿಗೂ ಸಂಬಂಧಿಗಳಿಗೂ ಪರಿಚಿತರು ಚಿರಪರಿಚಿತರು ಅಂತೀವಲ್ಲ, ಅವರೆಲ್ಲ ಪರಿಚಿತರಿಗಿದ್ದವರಿಗೆಲ್ಲ ಆಸ್ತಿ ಕೊಡೋಕ್ಕೆ ಬರಲ್ಲ. ಚಿರಪರಿಚಿತರಿದ್ದಾರಂದ್ರೂ ಕೊಡಲ್ಲ, ಸ್ವಂತ ಮಕ್ಕಳಿಗೆ ಮಾತ್ರ ಆಸ್ತಿ ಸಿಗುತ್ತೆ. ಹಾಗೆ ಶುಭಾಬನಿಂದ ಆಸ್ತಿ ಪಡ್ಕೊಳ್ಳೋ ಮಕ್ಕಳು ಲಿಮಿಟ್ ಇರ್ತಾರೆ. ಪ್ರಜೆಗಳಾಗಿ ಬರೋರು ಭಾಳ, ನೀವು ಸಂದೇಶ ತಲುಪಿಸಿದ್ರಿ, ಅದರಿಂದ ಅವರು ಪ್ರಜೆಗಳಾಗಿ ಬರ್ತಾರೆ ಅಂತಾರೆ ಬಾಬುವರು. ಅದಕ್ಕೆ ಶುಭಾಬ ಹೇಳ್ತಾರೆ, ತಂದೆಯಿಂದ ಆಸ್ತಿ ಪಡೆಯುವಂಥ ಮಕ್ಕಳು ಹುಟ್ಟುವುದು ಸ್ವಲ್ಪ ಶ್ರಮ ಪಡಬೇಕಾಗಿತ್ತು. ಯಾಕೆ ಅಂದರೆ ನಮಗೆಲ್ಲ ಗೊತ್ತಿರುವಂಗೆ ರಾಜ ರಾಣಿ ಇರ್ತಾರಲ್ಲ, ಅವ್ರಿಗೆ ಮಕ್ಕಳು ಎಷ್ಟು ಇರ್ತಾರೆ? ಭಾಳ ಇರಲ್ಲ, 1-2 ಇರ್ತಾರೆ. ಯಾಕೆ? ವಾರಸುದಾರರವರು ಅಲ್ವಾ. ಬಾಬಾ ಹೇಳ್ತಾರೆ, ರಾಜ ರಾಣಿಗೂ 1-2 ಬಚ್ಚ ಹೋಂಗೆ. ಇನ್ನೂ ಕೆಲವ್ರಿಗಂತೂ ಎಷ್ಟು ಕಷ್ಟ, ಮಕ್ಕಳೇ ಇಲ್ಲ ಅಂತ ಪುತ್ರ ಕಾಮೇಷ್ಟಿ ಯಾಗ ಮಾಡಿದ್ನಂತೆ ದಶರಥ. ಇಷ್ಟೆಲ್ಲ ಅಷ್ಟೈಶ್ವರ್ಯ ಆಸ್ತಿ ಇದೆ, ಮಕ್ಕಳು ಬೇಕು ಅಂತ. ಹಂಗೆ ರಾಜರಾಗಿದ್ದರೂ ಕೆಲವ್ರಿಗಿರಲ್ಲ, ಇದ್ರೂ 1-2 ಅಲ್ವಾ. ಅಂದರೆ ಅಷ್ಟೆಲ್ಲ ಮತ್ತೆ ಲಾಯಕ್ ಆಗಬೇಕಂದ್ರೆ ಯೋಗ್ಯತೆಗಳಿರಬೇಕು. ಯೋಗ್ಯರು ಭಾಳಷ್ಟು ಜನರಲ್ಲಿ ಒಬ್ಬರೇ ಇರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಉನ್ಕೋ ರಾಜಕುಲಕ ಹೆಂಗೆ, ರಾಜ ಪರಿವಾರದಲ್ಲಿ ಹುಟ್ಟಿ ಬರೋರಿಗೆ ರಾಜಕುಲದವರು. ಪ್ರಜಾ ತೋ ಕಿತನಿ ಡೇರ್ ಹೋತಿ ಹೇ, ಪ್ರಜಾ ತೋ ಜಟ್ ಬಂತಿ ಹೇ, ರಾಜಾಯಿ ತೊಡೆ ಬಂತೆ. ಪ್ರಜೆಗಳು ಬೇಕಾದಷ್ಟು ಜನ ತಯಾರಾಗ್ಬಿಡ್ತಾರೆ. ಪ್ರಜೆಗಳಾಗೋದೇನು ಕಷ್ಟದ ಮಾತಲ್ಲ, ಪ್ರಜೆಗಳನ್ನು ತಯಾರು ಮಾಡಬೇಕನ್ನೋ ಮಾತೇ ಇಲ್ಲ. ಆದರೆ ರಾಜರನ್ನ ಏನು ಮಾಡಬೇಕಾಗುತ್ತೆ ನೋಡಿ. ಒಬ್ಬ ಯುವರಾಜ ಇದ್ದಾನೆ ಅಂದರೆ, ಒಬ್ಬ ರಾಜಕುಮಾರ ಇದ್ದಾನೆ ಅಂದರೆ ಅವನನ್ನು ಟ್ರೈನ್ಡ್ ಅಪ್ ಮಾಡಬೇಕಲ್ಲ.
ಟ್ರೈನಪ್ ಮಾಡಬೇಕಾಗತ್ತೆ. ಅವನಿಗೆ ವಿದ್ಯೆ ಬುದ್ಧಿ ಕಲಿಸಿ ಎಲ್ಲ ತಿಳಿ ಹೇಳಿ ಮುಂದೆ ನೀನು ರಾಜ ಆಗೋನಂತ ರಾಜಗುರು ಆದವರು ಎಲ್ಲ ಪ್ರಶಿಕ್ಷಣ ಅವರಿಗೆ ಕೊಡ್ತಾರೆ. ಅದಕ್ಕೆ ರಾಜನ ತಯಾರು ಮಾಡಬೇಕಾಗತ್ತೆ, ಪ್ರಜೆಗಳನ್ನಲ್ಲ ಅಂತಾರೆ. ಅದಕ್ಕೆ ಬಾಬಾ ಮಕ್ಕಳಿಗೆ ಹೇಳ್ತಿದ್ದಾರೆ, 16,108 त्रेता के अंत में जाकर बनते हैं, प्रजा तो करोड़ों के अंदाज में होती है. ಸತ್ಯ ತ್ರೇತಾಯುಗ ಸೇರಿಸಿ ಮ್ಯಾಕ್ಸಿಮಮ್ ಅಂದರೆ 16,108 ಜನ ರಾಜರು ಅಲ್ವಾ, ಪ್ರಜೆಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿರ್ತಾರೆ ಅಂತಾರೆ ಬಾಬುರು. ಇವೆಲ್ಲ ತಿಳ್ಕೊಳ್ಳುವಂಥ ಮಾತುಗಳು, ವಿಶಾಲ ಬುದ್ಧಿ ಬೇಕು. ನಾವು ಪಾರಲೌಕಿಕ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಬಾಬನ ಆದೇಶ ಇದೆ, ನನ್ನನ್ನು ನೆನಪು ಮಾಡಿ ಮಕ್ಕಳೇ, ಆಸ್ತಿಯನ್ನು ನೆನಪು ಮಾಡಿ. ಅದನ್ನೇ ಮನ್ಮನಾಭವ ಮಧ್ಯಾಜೀಭವ ಅಂತ ಹೇಳ್ತಾರೆ. ಸ್ವರ್ಗ ಅಂದರೆ ವಿಷ್ಣುಪುರಿ, ಇದು ರಾವಣಪುರಿ. ಶಾಂತಿಧಾಮ, ಸುಖಧಾಮ, ದುಃಖಧಾಮ ಇವೆಲ್ಲದರ ಪರಿಚಯ ನಮಗೆ ಬಾಬಾ ಕೊಟ್ಟಿದ್ದಾರೆ. ತಂದೆಯನ್ನು ನೆನಪು ಮಾಡೋದ್ರಿಂದ ಅಂತಮತಿ ಸೋಗತಿ ಆಗಿಬಿಡುತ್ತೆ. ಭಕ್ತಿ ಮಾರ್ಗದಲ್ಲಿ समझो श्री कृष्ण को याद करते हैं, परंतु ऐसे नहीं कि श्री कृष्णपुरी में पहुंच जाएंगे. ಅಂತಮತಿ ಸೋಗತಿ ಅಂದ್ರಲ್ಲ, ಹಂಗಾರೆ ಅಂತ್ಯದಲ್ಲಿ ಶ್ರೀಕೃಷ್ಣ ನೆನಪು ಮಾಡ್ತಿದ್ದಂಗೆ ಶ್ರೀಕೃಷ್ಣಪುರಿಗೆ ಹೋಗ್ಬಿಡ್ತಾರ? ಇಲ್ಲ. करके श्री कृष्णपुरी में जाकर ध्यान में रास आदि करके लौटेंगे. ಅವರು ಶ್ರೀಕೃಷ್ಣಪುರಿಗೆ ಹೋಗಿ ಕೃಷ್ಣನ ಜೊತೆಗೆ ಆಟವಾಡಿ ಆಟ ಪಾಠ ಮುಗಿಸಿ ಬರ್ಬೋದು ವಾಪಸ್, ಆದರೆ ಕೃಷ್ಣಪುರಿಗೆ ಹೋಗ್ಲಿಕ್ಕಾಗಲ್ಲ. ಅದು ನವದಾ ಭಕ್ತಿಯ ಪ್ರಭಾವ, ಸಾಕ್ಷಾತ್ಕಾರಗಳಾಗ್ತಿರ್ತವೆ. ಬಾಬಾ ಮೇಲೆ ಹೇಳಿದ್ರಲ್ಲ, ಭಕ್ತಿ ನವದಾ ಭಕ್ತಿ ನವದಾ ಜ್ಞಾನ ಅಂತ. ಆದರೆ ಈ ಜ್ಞಾನದಿಂದ ನಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ತವೆ. ಇನ್ನು ಬಾಕಿ ಸತ್ಯುಗನೇ. ಬಾಬಾ ಹೇಳ್ತಾರೆ, ವಹ ಜಾನೆ ಕೆ ಲಿಯೆ ಫಿರ್ ನವದಾ ಪಢಾಯಿ ಚಾಹಿಯೆ. ನವದಾ ಪಢಾಯಿ ಅಂದರೆ ಬಾಬಾ ಕಲಿಸುವ ರಾಜಯೋಗ, ಸಂಗಮ ಯುಗದಲ್ಲಿ ಬಾಬಾ ಕೊಡುವಂಥ ಈಶ್ವರೀಯ ಜ್ಞಾನ, ಸತ್ಯ ಜ್ಞಾನ, ಇದು ಬೇಕು ಸತ್ಯುಗದಲ್ಲಿ ಬರಬೇಕಂದ್ರೆ. ನವದಾ ಭಕ್ತಿ ಅಲ್ಲ. ಪಡ್ತೆ ರಹೋ, ಮುರಳಿ ಜರೂರ್ ಪಡ್ನಿ ಚಾಯಿ. ಓದ್ತಾ ಇರಬೇಕು. ಮುರಳಿಯನ್ನಂತೂ ಓದಲೇಬೇಕು ಅಂತಾರೆ ಬಾಬರು. ಓದಕ್ಕೆ ಬರೋರು ಓದಲೇಬೇಕು, ಕೇಳಲೇಬೇಕು. ಸೆಂಟರ್ ಮೇ ಜರೂರ್ ಜಾನ. ನನಗೆ ಓದ್ಲಿಕ್ಕೆ ಬರುತ್ತೆ, ಯಾಕೆ ಸೆಂಟ್ರಿಗೆ ಹೋಗಬೇಕು ನೋಡಿ, ಅದನ್ನು ಬಾಬಾ ಹೇಳಿದ್ರು, ಸೆಂಟರ್ಗೂ ಹೋಗಲೇಬೇಕು. ನೈತು ಮುರಳಿ ಲೇಕರ್ ಘರ್ ಮೇ ಜರೂರ್ ಪಡೋ, ಇಲ್ಲ ಅನಿವಾರ್ಯ ಇದೆ ಅಂದಾಗ ಬಾಬಾ ಹೇಳ್ತಾರೆ ಮುರಳಿಯನ್ನು ಪಡೆದು ಮನೆಯಲ್ಲೂ ಓದ್ಬೋದು. ಒಟ್ಟಿನಲ್ಲಿ ಶ್ರವಣ ಮಾಡಬೇಕು, ಇಲ್ಲ ವಾಚನ ಮಾಡಬೇಕು ಅಂತಾರೆ. ಕೋಯಿ ಕೋ ಕಹಾ ಜಾತನ ಸೆಂಟರ್ ಜಾವು, ಹರೇ ಕಿಲಿ ಅಲಗ್ ಅಲಗ್ ಹೇ. ಕೆಲವರಿಗಿದು ಬಾಬಾ ಹೇಳಿದ್ರಲ್ಲ, ಮೊನ್ನೆ ಮುರಳಿ ಇಸ್ಕೊಂಡು ಮುರಳಿಯನ್ನು ಪಡ್ಕೊಂಡು ಮನೇಲಿ ಓದ್ರಿ, ಹಾಗಾದ್ರೆ ನಾವು ಮನೆಯಲ್ಲೇ ಓದ್ತೀವಿ ಬಿಡಿ. ಇಲ್ಲ, ಯಾರಿಗೆ ಬಂಧನ ಇದೆ, ಯಾರಿಗೆ ಭಾಳ ಸಮಸ್ಯೆಗಳಿದ್ದಾವೆ, ಭಾಳ ದೂರ ಇದೆ, ಇನ್ನೇನೋ ಸಮಸ್ಯೆ ಇದೆ, ಅವ್ರು ಬಾಬಾ ಹೇಗೆ ಬರಬೇಕು ಬಾಬಾ, ನಮಗೆ ಆಗೋದೇ ಇಲ್ಲ, ಟೈಮ್ ಇಲ್ಲ ಅಂತಲ್ಲ, ನಮಗೆ ಬರಬೇಕಂತ ಇಷ್ಟ ಇದ್ದರೂ ಇಷ್ಟೆಲ್ಲ ಒಂದು ಗೊಂದಲಗಳ ಮಧ್ಯೆ ಇದ್ದೀವಿ. ಹಾಗಾದರೆ ನೀವು ಮುರಳಿ ಸೆಂಟ್ರಿಂದ ತೊಗೊಂಡು ಅಥವಾ ಮುರಳಿ ಪಡ್ಕೊಂಡು ಓದ್ರಿ ಅಂತ ಹೇಳ್ತಾರೆ. ಫ್ರೀ ಇದೆ, ಅನುಕೂಲ ಇದೆ, ಎಲ್ಲ ಇದೆ ಅನ್ನೋರಿಗೆ ಬಾಬಾ ಹೇಳ್ತಾರೆ ಸೆಂಟರ್ ಪರ ಅವು ಅಂತ ಹೇಳ್ತಾರೆ. ಹೀಗೆ ಎಲ್ಲರಿಗೂ ಅವರವರ ಏನು ಹೇಳ್ತಾರಲ್ಲ ಸಮಸ್ಯೆಗೆ ಅಥವಾ ಸಂದರ್ಭಕ್ಕೆ ಅನುಗುಣವಾಗಿ ಬಾಬಾ ಹೇಳ್ತಾರೆ. ಸಬ್ಕೆ ಲಿಯೆ ಏಕ್ ಬಾತ್ ನಹೀ ಹೋ ಸಕ್ತಿ. ऐसा नहीं बाबा कहते हैं दृष्टि देखकर खाओ तो बस, परंतु बाबा कहते हैं लाचारी हालत में. ನೋಡಿ, ಎಲ್ಲ ಮಾತನ್ನು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಒಂದೇ ಅಂತ ಅಪ್ಲೈ ಮಾಡ್ಕೊಳಂಗಿಲ್ಲ. ಈ ಕೆಲವೊಮ್ಮೆ ಹೇಳ್ತಾರೆ ಅನಿವಾರ್ಯ ಸಂದರ್ಭ ಇದ್ದಲ್ಲಿ ಅದು ಊಟವನ್ನು ನೀವು ದೃಷ್ಟಿ ಕೊಟ್ಟು ಏನು ಮಾಡಿರಿ, ತಿನ್ನಿ ಅಂತಾರೆ. ಅನಿವಾರ್ಯ ಅಂತ ಹೇಳ್ತಾರೆ. ಈ ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ, ಆಯ್ಕೆನೇ ಇಲ್ಲ ಅಂದಾಗ ಏನು ಮಾಡಬೇಕಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಅಂಥವ್ರಿಗೆ ಈ ಮಾತು ಅನ್ವಯಿಸುತ್ತೆ. ಗತ್ಯಂತರವಿಲ್ಲದಿದ್ದಾಗ ಕುಚ್ ನೈ ಕರ್ ಸಕ್ತೆ, ಅದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಅಂದಾಗ ದೃಷ್ಟಿ ಕೊಟ್ಟು ತಿನ್ನಿ ಅಂತಾರೆ. ಹಾಗಂತ ಎಲ್ಲರಿಗೂ ಬಾಬಾ ಹೀಗೆ ಹೇಳೋದಿಲ್ಲ. ಜೈಸೆ ಬಾಬಾ ಕೋಯಿ ಕೋ ಕಾತೇನ ಬಯಸ್ಕೋಪ್ ಮೇ ಬಲ್ ಜಾವ್. ಕೆಲವ್ರಿಗೆ ಹೇಳ್ತಾರೆ ಸರ್ವಿಸ್ ಮೈಂಡ್ ಇರೋರಿಗೆ, ಒಳ್ಳೆ ಪ್ಲ್ಯಾನ್ ಮಾಡೋಂಥವ್ರಿಗೆ ಹೋಗಿ ಅಲ್ಲಿ ಬಯೋಸ್ಕೋಪ್ ಅಂದರೆ ಸಿನಿಮಾ ಥಿಯೇಟರ್ಗೆ ಹೋಗಿ ಅಥವಾ ಸಿನಿಮಾ ಹಾಲ್ಗೆ ಹೋಗಿ ನೋಡಬರ್ರಿ ಅಂದರೆ ಏನು ಮಾಡಿದ್ದಾರೆ, ಹೇಗೆ ಅವ್ರ ಜನಮನವನ್ನು ಆಕರ್ಷಿಸೋದಕ್ಕೆ ಏನೇನು ಪ್ಲ್ಯಾನ್ ಮಾಡ್ತಾರೆ, ಅವ್ರಿಗೆ ಬಾಬಾ ಸಜೆಸ್ಟ್ ಮಾಡ್ತಾರೆ. ಯಾಕೆ ನೋಡ್ಬರ್ರಿ, ಐಡಿಯಾ ತೊಗೊಳ್ರಿ ಅಂತ. ಬಾಬಾ ಅವ್ರಿಗೆ ಮೂವಿ ನೋಡೋಕೆ ಹೇಳಿದ್ದಾರೆ, ಹಂಗಾರೆ ನಾವು ನೋಡ್ಬೋದು ಅಂತ ಅರ್ಥ ಅಲ್ಲ. परंतु यह सबके लिए नहीं है, कोई के साथ जाना पड़ता है तो उनमें भी नॉलेज देनी है. ಎಲ್ಲೇ ಹೋದರೂ ಸಹಿತ ಆ ಬಯೋಸ್ಕೋಪು ಡೈರೆಕ್ಟ್ರುಗಳು ಅವ್ರ ಕಾಂಟ್ಯಾಕ್ಟಲ್ಲಿ ಹೋಗ್ರಿ. ಯಾಕೆಂದರೆ ಅವರಿಗೆ ಜ್ಞಾನ ಕೊಟ್ಟು ಅವರಿಗೆ ಅವ್ರ ಸೇವೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಇದು ಹದ್ದಿನ ನಾಟಕ, ನಮ್ಮದು ಬೇಹದ್ದಿನ ನಾಟಕ. ಒಟ್ಟಿನಲ್ಲಿ ಸರ್ವಿಸ್ ಮೈಂಡಿಂದ
ಬಾಬಾ ಹೇಳ್ತಾರೆ ನೀವು ಹೋಗಬೇಕು. ಐಸೆನೇ ಸಿರ್ಫ್ ದೇಖ್ನೆ ಕೆ ಲಿಯೇ ಜಾನಾ ಹೈ. ಬಾಬಾ ಸಿನಿಮಾ ನೋಡೋಕೆ ಹೇಳಿದ್ದಾರೆ ಅಂತ ಸಿನಿಮಾ ನೋಡೋಕೆ ಹೋಗೋದಲ್ಲ, ಆ ಸಿನಿಮೀಯ ಜನಗಳ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಬಂದು ಅವ್ರ ಜೊತೆ ಸೇವೆ ಮಾಡಲಿಕ್ಕಾಗುತ್ತೆ. ಶಂಶಾನ್ ಮೇ ಬಿ ಜಾಕರ್ ಸರ್ವಿಸ್ ಕರ್ನಾ ಹೈ. ಮಸಣಕ್ಕೂ ಹೋಗಿ ಏನು ಮಾಡಬೇಕು, ಸೇವೆ ಮಾಡಬೇಕು. ಅಲ್ಲಂತೂ ದುಃಖಿತರು ಸಿಕ್ಕೇ ಸಿಗ್ತಾರೆ. ಹೀಗೆ ಬಾಬಾ ನಮಗೆ ಯುಕ್ತಿಗಳನ್ನು ಸಂದರ್ಭಕ್ಕೆ ಅನುಗುಣವಾಗಿ ಹೇಳ್ತಾ ಇರ್ತಾರೆ. अच्छा, मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणा के लिए मुख्य सार. बाप की हर बात में कल्याण है. यह समझ निश्चय बुद्धि होकर चलना है. कभी भी संशय में नहीं आना है. ಶ್ರೀಮತ್ ಕೋ ಯಥಾರ್ಥ ರೀತಿ ಸಮಜ್ನಾ ಹೈ. ಬಾಬಾ ತಿಳಿಸ್ತಾರೆ, ಬಾಬರವರ ಪ್ರತಿ ಮಾತಿನಲ್ಲೂ ಕಲ್ಯಾಣವಿದೆ ಎಂದು ತಿಳಿದು ನಿಶ್ಚಯ ಬುದ್ಧಿ ಉಳ್ಳವರಾಗಿ ಸಂಗಮಯುಗದ ಬ್ರಾಹ್ಮಣ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಎಂದು ಸಂಶಯದಲ್ಲಿ ಬರಬಾರ್ದು. ಶ್ರೀಮತವನ್ನು ಯಥಾರ್ಥ ರೀತಿಯಲ್ಲಿ ತಿಳ್ಕೊಬೇಕು. ನಮಗಿಷ್ಟ ಬಂದಂಗೆ ನಮಗೆ ಅನುಕೂಲ ಆಗೋಂಗೆ ತಿಳ್ಕೊಳ್ಳೋದಲ್ಲ. ಬಾಬಾ ಹೇಗೆ ಹೇಳಿದಾರೋ ಹಾಗೆ ಯಥಾರ್ಥವಾಗಿ ಅದನ್ನು ತಿಳ್ಕೊಬೇಕು. सेकंड पॉइंट, आत्माभिमानी रहने का अभ्यास करना है. ड्रामा में हर एक्टर की अनादि पार्ट है, इसलिए साक्षी हो देखने का अभ्यास करना है. ಆತ್ಮಾಭಿಮಾನಿಗಳಾಗುವಂಥ ಅಭ್ಯಾಸ ಮಾಡಿ. ಡ್ರಾಮಾದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿದು ಅನಾದಿ ಪಾರ್ಟ್. ಹಾಗಾಗಿ ಬಾಬಾ ಹೇಳ್ತಾರೆ ಸಾಕ್ಷಿಯಾಗಿ ನೋಡುವಂಥ ಅಭ್ಯಾಸ ಬೆಳೆಸ್ಕೊಳ್ಬೇಕು. ಯಾಕೆ, ಹೇಗೆ, ಏನು, ಇವರಿಂದ ಅವರಿಂದ ಹೀಗೆ ಯಾಕೆ ಅಂತ ಯಾವ ಪ್ರಶ್ನೆಗಳಿಗೂ ಬಾಬಾ ಹೇಳ್ತಾರೆ ಅಲ್ಲಿ ಕೊಡೋಂಗಿಲ್ಲ, ಅಥವಾ ಆ ಚಿಂತನದಲ್ಲಿ ನಮ್ಮ ಬುದ್ಧಿಯನ್ನು ವಿಚಲಿತ ಮಾಡಿಕೊಳ್ಳೋ ಹಾಗಿಲ್ಲ. ಅನಾದಿ ಪಾತ್ರ ಅಂತಾರೆ ಬಾಬಾ. वरदान, सदा सेफ्टी की लकीर के अंदर परमात्मा छत्र छाया का अनुभव करने वाले ಮಾಯಾಜೀತ್ ಭವ. ಮಾಯಾಜೀತ್ ಆಗಬೇಕಂದ್ರೆ ಯಾವಾಗಲೂ ಬಾಬಾವರ ಛತ್ರಛಾಯದಲ್ಲಿ ಸೇಫ್ಟಿ ಅನುಭವ ಮಾಡಬೇಕು. ಅದಕ್ಕೆ ಸದಾ ಸೇಫ್ಟಿಯ ಲಕೀರ್ ಮರ್ಯಾದಾ ರೇಖೆಗಳೊಳಗಿರಬೇಕು ಅಂತಾರೆ. ಬಾಪ್ ಅವ್ರ ಆಪ್, ನಾನು ಮತ್ತು ಬಾಬಾ, ಇದೇ ಸೇಫ್ಟಿಯ ಗೆರೆ. ಯ ಲಕೀರ್ ही परमात्मा छत्र छाया है. जो इस छत्र छाया की लकीर के अंदर है, उसके पास माया आने की हिम्मत ही नहीं कर सकती. ಯಾರ ಹತ್ರ ನಾನು ಬಾಬಾ ಎನ್ನುವಂತಹ ಒಂದು ಭದ್ರವಾದ ಬಂಧನ ಇದೆಯೋ, ಬಂಧನಕ್ಕಿಂತ ಛತ್ರ ಛಾಯ ಇದೆಯೋ, ಸೇಫ್ಟಿಯ ರೇಖೆ ಒಳಗಿದಾರಲ್ಲ, ಅಲ್ಲಿ ಮಾಯೆಗೆ ಬರಲಿಕ್ಕೆ ಹಿಮ್ಮತ್ತೇ ಇಲ್ಲ. ಹೆಂಗೆ ರಾವಣನಿಗೆ ಲಕ್ಷ್ಮಣನ ರೇಖೆ ದಾಟೋಕ್ಕೆ ದಮ್ಮೇ ಇರಲಿಲ್ಲ. ಧೈರ್ಯ ನೋಡಬೇಕು, ದಾಟಬೇಕು ಅಂತ ಹೋಗ್ತಿದ್ದ, ಅವನಿಗೇನಾಗ್ತಿತ್ತು, ಆಗ್ತಿದ್ದಿಲ್ಲ. ಹಂಗೆ ಹಿಮ್ಮತ್ತು ಮಾಡೋದಿಲ್ಲ ಮಾಯನು. ನಾವು ಬಾಬಾವ್ರ ಛತ್ರ ಛಾಯೆಯ ಸೇಫ್ಟಿಯ ರೇಖೆ ಒಳಗಿದ್ದಾಗ. फिर मेहनत क्या होती है, रुकावट क्या होती है, विघ्न क्या होता है. ಛತ್ರಛಾಯದೊಳಗಿದ್ರೆ ಪರಿಶ್ರಮ ಅಂದರೆ ಏನಂತ ಗೊತ್ತಿಲ್ಲ, ವಿಘ್ನ ಅಂದರೆ ಏನಂತ ಗೊತ್ತಿಲ್ಲ, ಡಿಸ್ಟರ್ಬೆನ್ಸ್ ಅಂದರೆ ಏನಂತ ಗೊತ್ತಾಗಲ್ಲ. ಈ ಶಬ್ದಗಳೇ ನಮ್ಮ ಬಾಯಿಂದ ಬರೋದಿಲ್ಲ. ನಾವು ಬಾಬುರ ಛತ್ರಛಾಯದಿಂದ ಹೊರಗೆ ಬರ್ತೀವಲ್ಲ, ಮಾಯ ಅಟ್ಯಾಕ್ ಮಾಡುತ್ತೆ, ಮುತ್ತಿಗೆ ಹಾಕುತ್ತೆ, ದಾಳಿ ಮಾಡುತ್ತೆ. ಆವಾಗ ಬಾಬಾ ನನಗೆ ನಿನ್ನ ರಕ್ಷಣೆ ಬೇಕು, ಬಾಬಾ ನನ್ನ ಕಡೆ ಗಮನ ಹರಿಸು, ಬಾಬಾ ನನಗೆ ರಕ್ಷಣೆ ಕೊಡು ಅಂತ ನಾವು ಈ ಥರ ಮಾತಾಡಬೇಕಾಗತ್ತೆ. ಅದಕ್ಕೆ ಸದಾ ಸೇಫಾಗಿರಬೇಕಾ, ಬಾಬಾವ್ರ ಛತ್ರಛಾಯದೊಳಗಡೆ ಇರಿ. ಸೇಫ್ಟಿಯ ಲಕೀರ್, ಮರ್ಯಾದೆಗಳ ಲಕೀರ್ ಬಾಬಾನ ಹೃದಯದಲ್ಲಿ ಸಮಾವೇಶ ಆಗಿಬಿಡಿ ಅಂತಾರೆ ಬಾಬಾವ್ರು. ಇದಕ್ಕಿಂತ ಬೆಸ್ಟ್ ಜಾಗ ಯಾವುದಿಲ್ಲ. ಇದು ಸಹಜನ ಹೌದು. ನಮ್ಮ ಪುರುಷಾರ್ಥ ತೀವ್ರಗತಿನೂ ಆಗುತ್ತೆ, ಮಾಯಾಜೀತರಾಗೋ ಪುರುಷಾರ್ಥನೂ ಇದು. ಇನ್ನು ಸ್ಲೋಗನ್ ಹೇಳ್ತಾರೆ ಬಾಬಾ, ದಿವ್ಯ ಗುಣೋಂಕೆ ಸರ್ವ ಅಲಂಕಾರೋं से सजे सजाए रहो तो ಅಹಂಕಾರ ಆ ನೈ ಸಕ್ತಾ. ದಿವ್ಯ ಗುಣಗಳೆಂಬ ಎಲ್ಲ ಅಲಂಕಾರಗಳಿಂದ ಯಾವಾಗಲೂ ಏನು ಮಾಡಬೇಕಂತಾರೆ ಬಾಬುವರು, ಅಲಂಕೃತರಾಗಿರಬೇಕು. ಸಾಮಾನ್ಯವಾಗಿ ದೇಹವನ್ನು ಚೆನ್ನಾಗಿ ಅಲಂಕಾರ ಮಾಡಿದಾಗ ಅಹಂಕಾರ ಬರುತ್ತೆ. ನಾನೆಷ್ಟು ಚೆನ್ನಾಗಿದ್ದೀನಲ್ಲ, ಈ ಅಲಂಕಾರದಲ್ಲಿ ನಾನೆಷ್ಟು ಸುಂದರವಾಗಿ ಕಾಣ್ತೀನಲ್ಲ, ನನ್ನ ಹಾಗೆ ಯಾರಿದ್ದಾರೆ ಅನ್ನುವಂಥ ಒಂದು ಅಭಿಮಾನ ಏನಂತಾರಲ್ಲ ಅಹಂಕಾರ ಬರುತ್ತೆ. ಬಾಬಾ ಹೇಳಿದ್ದೇನಿಲ್ಲಿ, ದಿವ್ಯ ಗುಣಗಳಂದ್ರೆ ಏನಲ್ಲಿ ಎಲ್ಲ ಬಂತು. ಶಾಂತಿನೂ ಬಂತು, ಪ್ರೀತಿನೂ ಬಂತು, ಕರುಣೆನೂ ಬಂತು, ಜ್ಞಾನನೂ ಬಂತು. ಎಲ್ಲ ಒಂದೊಂದು ದೈವಿ ಗುಣ ಇದ್ದಷ್ಟು ನಾವು
ಪರಿಪೂರ್ಣ ಆಗ್ತಾ ಹೋಗ್ತೀವಿ. ಒಂದೊಂದು ದೈವಿ ಗುಣ ನಮ್ಮಲ್ಲಿ ಬಂತು ಅಂದಂಗೆಲ್ಲ ದುರ್ಗುಣಗಳೆಲ್ಲ ದೂರ ಹೋಗ್ತವೆ. ಅದಕ್ಕೆ ದಿವ್ಯ ಗುಣಗಳೆಂಬ ಅಲಂಕಾರಗಳಿಂದ ಅಲಂಕೃತರಾದರೆ ಅಹಂಕಾರ ಬರೋದೇ ಇಲ್ಲ ಅಂತ. ಇನ್ಮೇಲೆ ದಿವ್ಯ ಗುಣಗಳ ಅಲಂಕಾರ ಮಾಡ್ಕೊಳ್ಳೋಣ, ಅಹಂಕಾರವನ್ನು ದೂರವಿಡೋಣ. ಅಚ್ಚ.